ನಾವು ಹಮ್ಮಿಕೊಂಡಿರುವ ಮುಖ್ಯ ಕಾರಣವೆಂದರೆ ಶಂಕರ ಜಯಂತಿ ಆಚರಣೆ. ಈ ಒಂದು ಕಾರ್ಯಕ್ರಮಕ್ಕೆ ಊರಿನವರು, ಹಿರಿಯರು, ಪೋಷಕರು ಹಾಗೂ ನಮ್ಮ ತಂಡದವರೆಲ್ಲ ಸೇರಿದ್ದಾರೆ. ಆಗಮಿಸಿದಂತ ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸುತ್ತೇನೆ. ವೇದಿಕೆಗೆ ಅತಿಥಿಗಳನ್ನು ಆಹ್ವಾನಿಸಲಿದ್ದಾರೆ ಅಮೃತ ಇವರು. ಈ ಶಂಕರ ಜಯಂತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸವಿತಾ ಯರ್ಮಾಳ್ ನಿಮಗೆ ಮಂಡಳಿ ಪರವಾಗಿ ಸ್ವಾಗತಗಳು. ಇವರಿಗೆ ಎಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸಲಿದ್ದಾರೆ ಜಯ ಮೇಡಮ್ ಇವರು. ಮಂಡಳಿ ಪರವಾಗಿ ಸ್ವಾಗತಗಳು. ಹಾಗೆ ಇವರಿಗೂ ಕೂಡ ಎಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸಲಿದ್ದಾರೆ ಚಂದನಾಯಕ್ ಇವರು. ಹಾಗೆ ಬಾಲಕೃಷ್ಣ ಶೆಟ್ಟಿ ಕನ್ನರು ನಿಮಗೂ ಕೂಡ ಮಂಡಳಿ ಪರವಾಗಿ ಸ್ವಾಗತಗಳು. ಇವರಿಗೂ ಕೂಡ ಎಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸಲಿದ್ದಾರೆ ರವಿ ಅಣ್ಣ ನಾಯಕ್ ಬೆಳಗಲ್. ಹಾಗೆ ಆಗಮಿಸಿದಂತ ಮಂಡಳಿಯ ಸದಸ್ಯರು, ಪೋಷಕರು, ಊರಿನವರು ಮತ್ತು ನಮ್ಮ ತಂಡದ ಎಲ್ಲ ಮಕ್ಕಳಿಗೂ ಸ್ವಾಗತಗಳು. ಧನ್ಯವಾದಗಳು ಅಮೃತ. ಉಪಸ್ಥಿತಿರುವ ಗಣ್ಯರು ಶಂಕರ ಜಯಂತಿಯ ಮಾಡಲಿದ್ದಾರೆ ಧನರಾಜ್ ಇವರು. ಶ್ರೀ ನಾಗಬ್ರಹ್ಮಲಿಂಗೇಶ್ವರ ಮಕ್ಕಳ ಕುಣಿತಾ ಭಜನಾ ಮಂಡಳಿ ಚಿತ್ತೇರಿ ಬೆಂಗಲ್. ಈ ನಮ್ಮ ತಂಡವು 5/10/2022 ಪ್ರಾರಂಭವಾಗಿರುತ್ತದೆ. ನಮ್ಮ ತಂಡದಲ್ಲಿ 30 ಜನ ಭಜಕರಿರುತ್ತಾರೆ. ನಮ್ಮ ತಂಡದ ಪ್ರಥಮ ಭಜನಾ ಕಾರ್ಯಕ್ರಮ ಸಂಕೀರ್ತನ ಮಂದರ್ತಿ ರಾಷ್ಟ್ರೀಯ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ನೀಡಿರುತ್ತೇವೆ. ಇದುವರೆಗೆ 75ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುತ್ತೇವೆ. ಡಿಸೆಂಬರ್ 3ರಂದು ಆನೆಗುಡ್ಡೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 48 ತಂಡಗಳು ಭಾಗವಹಿಸಿ ಅದರಲ್ಲಿ ನಮ್ಮ ತಂಡ ಬಹುಮಾನ ಪಡೆದಿರುತ್ತದೆ. ಸಮಾಜ ಸೇವೆಯಾಗಿ ವನ ಮಹೋತ್ಸವ, ಶಂಕರ ಜಯಂತಿಯನ್ನು ಕಾರ್ಯಕ್ರಮವನ್ನು ನಡೆಸುತ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಧನರಾಜ್. ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೂ ಆ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಎಂದು ದೇವರನ್ನು ನೆನೆಸಿಕೊಳ್ಳುವುದು ಸಂಪ್ರದಾಯ. ಅದರಂತೆಯೇ ಈಗ ವಿಘ್ನ ವಿನಾಶಕರನ್ನು ನೆನೆಸಲು ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಚೈತ್ರ ಮತ್ತು ತಂಡದವರಿಂದ. ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ
ಪೂಜೆ ಮಗೆ ವಿನಾಯಕ ಭಜನೆ ಸಿದ್ಧಿ ಪೂಜೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಭಜನಾ ಪರಿಷತ್ತಿನ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಭಜನಾ ಪರಿಷತ್ತಿನ ಮಾಜಿ ಅಧ್ಯಕ್ಷರು. ಬಹುಶಃ ಅವರ ಭಜನೆಯಿಂದಲೇ ಅವರು ನಮಗೆ ಪರಿಚಿತ. ಆ ದೇವರ ಭಜನೆ, ದೇವರ ನಾಮಸ್ತೋತ್ರ ಇದೇ ನಮ್ಮನ್ನು ಈಗ ಇವತ್ತಿಗೆ ಸೇರಿಸಿದೆ. ಅದೇ ಉದ್ದೇಶಕ್ಕಾಗಿ ನಾವಿಲ್ಲಿ ಒಂದಾಗಿ ಗುರುಗಳ ನೆನಪನ್ನು ಮಾಡ್ತಾ ಇದ್ದೇವೆ. ಈಗ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ನೋಡಿದ್ದೀರಿ. ಇದರಲ್ಲಿ ಈಗ ನಾವು ಒಂದು ಫೋಟೋ ಇಟ್ಟು ಅದಕ್ಕೆ ಹೂವಿಂದ ಬಗೆ ಬಗೆಯ ಹೂವಿನಿಂದ ಶೃಂಗಾರ ಮಾಡಿ ಎದುರು ದೀಪ ಇಟ್ಟು ಆರತಿ ಬೆಳಗ್ಗೆ ನಾವೀಗ ಪುಷ್ಪಾರ್ಚನೆ ಮಾಡಿದ್ದೇವೆ. ಈಗ ಈ ಫೋಟೋದಲ್ಲಿ ಇದ್ದವರು ಯಾರು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಗೊತ್ತಿದ್ದವ್ರ ಕೈ ಕಾಲೇಜಲ್ಲ, ಇದ್ದಾಳೆ ಇಲ್ಲಿ. ನಮಗೆ ಮುಖಪಟ್ಟ ನೋಡ್ಬಿಟ್ಟು ನಾನು ಸ್ಟೂಡೆಂಟ್ ಇದ್ದೀವಿ. ಕಾಲೇಜಲ್ಲಿ ಪಾಠ ಮಾಡ್ತಾ ಇರೋದಲ್ಲ, ನಾನು ಸುಮ್ಮನೆ ಕೇಳಿದ್ದು ನಿಮಗೆ ಇದು ಯಾರಿಗೆ ಗೊತ್ತಿದೆ ಅಂತ. ಯಾರು ಅಂತ ಗೊತ್ತಿದೆ, ಯಾರಿಗೆ ಗೊತ್ತಿದೆ? ಎಲ್ಲರಿಗೆ ಗೊತ್ತಿದೆ. ಇನ್ನು ಕೆಲವರು ಗೊತ್ತಿಲ್ಲದವ್ರು ಇದ್ದಾರೆ. ಈಗ ಗೊತ್ತಿಲ್ಲದವರಿಗೆ ಮನೆಗೆ ಹೋಗಿ ಕೇಳುದು, ಅದು ಯಾರ, ಅದನ್ನು ಫೋಟೋ ಇರ್ತಾರೆ, ಅದು ಯಾರ್ದು? ಆಗ ದೊಡ್ಡವರಾಗಿ ಅಥವಾ ಬರೀ ಇದ್ದವ್ರು ಹೇಳುದು, ಅದು ಯಾರೋ ಒಂದು ಸನ್ಯಾಸಿ, ಸುಮ್ಮನೆ ಅದು ಯಾರೋ ಒಂದು ಸಾರಿ ಅದು ಹಾಕಿದ್ರೆ ಯಾರೋ ಒಂದು ಸನ್ಯಾಸಿ, ಯಾರೋ ಒಂದು. ಹೌದಾ? ನಿಮಗೆ ಸಿಗುವ ಉತ್ಸಾಹ. ಅದೇ ಕೆಲವು ಸತಿ ನಾವು ಕೂಡ ಒತ್ತಡದಲ್ಲಿರ್ತೇವೆ ದೊಡ್ಡವರು. ನಾವು ಹೇಳೋದು ಹಾಗೆ, ಸುಮ್ಮನೆ ಸರಿ ಕರ್ಕಿರಿ ಮಾಡಬೇಡ, ಗಜಲ್ ಮಾಡಬೇಡ ಅಂದ್ರೆ ಮಕ್ಕಳ ಒಂದು ಕಲಿಬೇಕು, ತಿಳಿಕೊಳ್ಬೇಕು ಅಂತ ಹೇಳೋ ಇಂಟ್ರೆಸ್ಟ್ ಅಲ್ಲಿ ಕೆಲವು ಸತಿ ನಾವು ದೊಡ್ಡವರು ಹಾಗೆ ಮುಚ್ಚಿಸಿ ಬಿಡ್ತೇವೆ. ಈಗ ಕೇಳಿ, ಈಗ ನಮಗೆ ಹೇಳಿದ್ದಾರೆ ನಾಗರಾಜ್ ಅಲ್ಲ, ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕದಾಗಿ ತಯಾರು ಮಾಡಿ ಮಕ್ಕಳನ್ನೆಲ್ಲ ಅಷ್ಟು ಚಂದ ತಯಾರು ಮಾಡ್ತಾ ಇದ್ದಾರೆ, ನಾನು ಗಮನಿಸ್ತಾ ಇದ್ದೇನೆ. ಅವರು ಹೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ. ಸುಮ್ಮನೆ ನಾನು ಸಂಪೂರ್ಣ ಮಾಹಿತಿ ಕೊಡೋದಿಲ್ಲ. ಈಗ ಕೆಲವರು ಯೋಚನೆ ಮಾಡಿದ್ವಾ ಇದಕ್ಕೆ ಎಷ್ಟು ಸಾವಿರ ಕೊಡ್ತೇವೆ ಅಲ್ಲ, ನನಗೆ ವಾಪಸ್ ಬೇಕು, ಎಂಥದೋ ಬೇಕು. ಏನ್ ಬೇಕು ಹೇಳಿದ್ರೆ, ನಾನು ಈ ಪ್ರೋಗ್ರಾಮ್ ಆದ ಮೇಲೆ ಮತ್ತೆ ಕೆಲವು ಕ್ವಶನ್ ಕೇಳ್ತೇನೆ, ಅದಕ್ಕೆ ಆನ್ಸರ್ ಬೇಕು. ಸುಮ್ಮನೆ ಹರಿಕತೆಗಳಿಂದ ಕೇಳಿದ ಆಚೆ ಹೋದ್ಮೇಲೆ ಎಂತ ಅದೆಂತ ಹೇಳಿದ್ರೆ ಯಾರು ಯಾರು ಕೇಳಿ. ನಮ್ಗಲ್ಲಿ ತಡ ಇದ್ದ ಆಟ ಆಡೋಕೆ, ಟಿವಿಯೆಲ್ಲ ಮ್ಯಾಚ್ ಬರ್ತಿದ್ದ, ಟಿವಿಯೆಲ್ಲ ಧಾರಾವಾಹಿ ಬರ್ತಿದ್ದ, ನಂಗಲ್ಲಿ ತಡ ಆಗ್ತಿದ್ದ. ಹಿಂಸೆ ಇರ್ತದ ಕೊಡಿತಿದ್ದಪ್ಪ ಎಂತ ಹೇಳ್ತಪ್ಪ, ಯಾರಿಗೆ ಗೊತ್ತ ಪಾಠ ಮಾಡಿದ್ದ, ಯಾರಿಗೆ ಗೊತ್ತ, ನಾನೇ ಕಿವಿಯೇ ಕೊಡ್ಲ. ಹಾಗಾದ್ರೆ ನಾನು ಹೇಳುದೇ ಇಲ್ಲ. ಹೇಗೆ ಹೇಳುದಾ ವಿಷಯ? ಭಾರಿ ಇಂಟ್ರೆಸ್ಟ್ ಉಂಟು, ಭಾರಿ ಇಂಟ್ರೆಸ್ಟ್ ಉಂಟು. ನಿಮ್ಗೆ ಖುಷಿಯ ಹೊತ್ತು ಗೊತ್ತಾಗ್ತಿಲ್ಲ, ನೀವು ಇಷ್ಟೆಲ್ಲ ಇತ್ತ ನಮ್ಗೆ ಗೊತ್ತೇ ಇರಲ್ಲ ಅಂತ ಅನ್ಸುತ್ತೆ. ಹೇಳುದಾ? ಹೇಳುವ? ಇದು ನನಗೆ ಮೊದಲನೇದಾಗಿ ಹೇಳ್ತೇನೆ, ಇಷ್ಟೋ ಕಡೆ ನಾನು ಶಂಕರ ಜಯಂತಿಗೆ ಒಂದು ತಿಂಗಳಿಂದ ಓಡಾಡ್ತಾ ಇದ್ದೇನೆ. ಇಷ್ಟು ಪುಟಾಣಿ ಮಕ್ಕಳು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ಶಿವೋತ್ಸವ ಅಂತ. ಇಷ್ಟಿಷ್ಟು ಸಣ್ಣ ಸಣ್ಣ ಮಕ್ಕಳು ಇಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಾನು ಅಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ ಬಂದಿದ್ದಾರೆ. ಮೇಲೆ ಧನರಾಜ್ ಅಂತ ಯಾರು ಕಳಿಸಿದ್ರೆ ಅವರೇ ನಾನು ಅಲ್ಲಿ ಇಳುದ್ರನ್ನು ಎತ್ಕೊಂಡೆ ಹೋಗ್ತಾರೆ. ನಂಬಿ ಬನ್ನಿ ಬನ್ನಿ ತೋರಿಸಿ ಬಂದು ಎಲ್ಲಿ ಬಂದು ಎಲ್ಲಿ ಬಂದು ಆತಿಥ್ಯ ನೋಡಿ, ಇದು ನಮ್ಮ ಸಂಸ್ಕಾರ. ಮಾಡ್ಲಿಕ್ಕೆ ನಿಮ್ಗೂ ನಿಮ್ಮ ಮನೆಯಲ್ಲೂ ಬೇಕಾದ್ರೆ ಫೋನ್ ಇತ್ತು ಇಟ್ಕೊಂಡು ಅವ್ರು ಹಂಗೆ ಬರ್ತಾರೆ ಅಂತ ಹೇಳಿದ್ರೆ ಹೋಯ್ನಿ ಅಂತ ಹೇಳಿದ್ರೆ ಎಲ್ಲ ಮಾತಾಡಿ ನಿಂತ್ಕೊಂಡು ಫೋನ್ ಬರ್ತಾ ಇಟ್ಕೊಂಡು ಹಾಕಿದ್ದೀವಿ. ಬಂದ್ರೆ ಬರ್ತಾರೆ ಸುಮ್ಮನೆ ಇರ್ಲಕ್ಕಿದ್ದು. ಆದರೆ ಹಿರಿಯರು ಹೇಳಿದಂತ ಒಂದು ಏನೋ ಒಂದು ಕೆಲಸ ಸಣ್ಣದಲ್ಲಿ ದೊಡ್ಡದಿರಲಿ ನೀವು ಶಿರಸ ವಹಿಸಿ ಪಾಲಿಸ್ತೀರಿ ನೋಡಿ, ಅದು ನಿಮ್ಮ ಇಡೀ ಜೀವನಕ್ಕೆ ಅದು ಮಾರ್ಗದರ್ಶನ. ನಿಮಗೆ ಅದಕ್ಕೆ ಹೇಳೋದು ಗುರು ಹಿರಿಯರಿಗೆ ಗೌರವ ಕೊಡೋದು ತುಂಬಾ ಖುಷಿ ಆಯ್ತು ನನಗೆ. ಅದನ್ನು ಮೊದಲನೇದಾಗಿ ಹೇಳ್ತೇನೆ, ನಿಮ್ಮ ಎದುರಿಗೆ ನಾನು ಹೊಗಳಿದ್ದಲ್ಲ, ನಿಮ್ಮ ಒಳ್ಳೆತನವನ್ನು ಪ್ರಶಂಸಿಸ್ತೇನೆ.
ಅದನ್ನು ಕೊನೆವರೆಗೂ ಇಟ್ಕೊಳ್ಳಿ. ಬಹಳ ಒಳ್ಳೆಯ ಒಂದು ಗುಣ. ಎಷ್ಟೋ ಕಡೆ ಹೋಗ್ತಾನೆ, ಅವರ ಫೋನಲ್ಲೇ ಬಿಸಿ ಇರ್ತಾರೆ. ಅಲ್ಲ, ಇಂಥವ್ರು ಎಲ್ಲಿದ್ದಾರೆ ಕೇಳ ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳೋಕ್ಕೂ ಮೇಲೆ ಎತ್ತುವುದಿಲ್ಲ ಮುಖ, ಫೋನೊಳಗೆ ಇರ್ತಾರೆ, ಅಥವಾ ಯಾವುದೋ ಒಂದು ಕೋಣೆಯೊಳಗೆ ಸೇರ್ಕೊಂಡು ಬಿಡ್ತಾರೆ. ಬಟ್ ಇದು ತುಂಬ ಖುಷಿ ಕೊಟ್ಟ ಒಂದು ಒಳ್ಳೆಯ ಒಂದು ಪುಣ್ಯದ ಜಾಗ ಅಂತ ಅನ್ಕೊಳ್ತೇನೆ ನಾನು. ಖುಷಿ ಆಯಿತು ನನಗೆ. ನಾನು ಹೇಳುವಂಥ ಮಾಹಿತಿ ನೀವಿದು ಯಾವತ್ತಿಗೂ ನೆನಪಿಟ್ಟುಕೊಳ್ಳಿ. ಈಗ ನಾವಿಲ್ಲಿ ಫೋಟೋದಲ್ಲಿ ಸೂಚಿಸಿದಂಥ ವ್ಯಕ್ತಿ 1200 ವರ್ಷದ ಹಿಂದೆ ಹುಟ್ಟಿದೆ. ಎಷ್ಟು ವರ್ಷ ಹಿಂದೆ? 1200 ವರ್ಷದ ಹಿಂದೆ. ಈಗ ನಿಮ್ಗೆ ಅಜ್ಜನ ಹೆಸರು ಗೊತ್ತಿರ್ಬೋದು. ಅಜ್ಜನ ಹೆಸರು ಗೊತ್ತುಂಟ? ಅಜ್ಜನ ಅಜ್ಜ ಮೇಡಮ್ ಬೇಡದಲ್ಲಿ ಕೇಳ್ಬೇಡಿ, ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ ಅಂತ. ನಿಮ್ಗೆ ಅಂತಲ್ಲ, ಹಿರಿಯರಿಗೂ ಕಷ್ಟ. ಅಂದ್ರೆ 2-3 ತಲೆಮಾರು ಹಿಂದೆ ಹೋದ್ರೆ ಗೊತ್ತಾಗುದಿಲ್ಲ ನಮ್ಗೆ. ಮತ್ತೆ ಒಂದು ಹಂತ, ಒಂದು ಜನರೇಷನ್, ಅದಕ್ಕಿಂತ ಹಿಂದಿನ ಜನರೇಷನ್, ತಂದೆ ತಾಯಿ, ಅಜ್ಜ ಅಜ್ಜಿ, ಮತ್ತೆ ಹಿಂದೆ ಹೋದ್ರೆ ಯಾರಿದ್ರು ನಮ್ಗೆ ಗೊತ್ತಿಲ್ಲ ಅಂತ. ಆದ್ರೆ ಈ ಪುಣ್ಯಾತ್ಮ 1200 ವರ್ಷ ಹಿಂದೆ ಬದುಕಿದ್ರು. 1200 ವರ್ಷದ ಹಿಂದೆ ಯಾರದು ಅಂತ ಕೇಳಿದ್ರೆ, ಇಲ್ಲಿ ಪಕ್ಕದ ಕೇರಳ ರಾಜ್ಯ ಕೇಳಿದ್ರ, ಕೇರಳದಲ್ಲಿ ಕಾಲಡಿ ಅಂತ ಹೇಳುವ ಜಾಗ. ಅಲ್ಲಿ ಶಿವಗುರು ಮತ್ತೆ ಆರ್ಯಾಂಬ ಅಂತ ಒಂದು ದಂಪತಿಗಳಿದ್ರು. ಯಾರು? ಆರ್ಯಾಂಬ. ಶಿವಗುರು ಮತ್ತೆ ಆರ್ಯಾಂಬ ಎಂಬ ದಂಪತಿಗಳು. ಅವರಿಗೆ ಸುಮಾರು ಸಮಯದವರೆಗೆ ಮಕ್ಕಳಿರಲಿಲ್ಲ. ಒಳ್ಳೆ ದೈವ ಭಕ್ತರು. ದೇವರನ್ನು ಕೇಳ್ತಾರೆ, ದೇವರೇ ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ಓಡಾಡುವ ಹಾಗೆ ಮಾಡಿ. ಒಂದು ದಿನ ಕನಸಲ್ಲಿ, ಶಿವಗುರುವಿನ ಕನಸಲ್ಲಿ, ತಂದೆಯ ಕನಸಲ್ಲಿ ಈಶ್ವರ ಬರ್ತಾರಂತೆ. ಶಿವ ಬಂದು ದೀರ್ಘಾಯುಷ್ಯದ ಸಮಾಜ ಕಂಟಕ ಬೇಕಾ ಇಲ್ಲ ಅಲ್ಪಾಯುಷ್ಯದ ಸಮಾಜ ಸುಧಾರಕ ಬೇಕಾ ಅಂತ ಕೇಳ್ತಾನೆ. ದೀರ್ಘಾಯುಷ್ಯದ ಸಮಾಜ ಕಂಟಕ ಅಂದ್ರೆ ಯಾರು? ಕೆಟ್ಟ ಕೆಲಸ ಮಾಡುವ ಸಮಾಜಕ್ಕೆ ಬಾ ಒಬ್ಬ ಬಂದ ಕರ್ತೇನೆ ಯಾಕಾದ್ರು ಬಂದೇನೋ ಸತ್ತು ಗೊತ್ತಿಲ್ಲ ನೀವು ಅಂತ ಶಪಿಸುವಂತ ಒಬ್ಬ ಅಂತ ಮಕ್ಕಳು ಅಂತವ್ರು. ಅಂದ್ರೆ ಬರೀ ಕೆಟ್ಟದ್ದು ಮಾಡುವಂಥವ್ರು, ಸಮಾಜಕ್ಕೆ ಉಪದ್ರ ಮಾಡುವಂಥವ್ರು. ಅವ ದೀರ್ಘಾಯುಷ್ಯ ಬೇಕಾ ಅಥವಾ ಸಮಾಜಕ್ಕೆ ಭಾರಿ ಒಳ್ಳೇದು ಮಾಡುವ? ಆದ್ರೆ ಅವನಿಗೆ ಆಯುಷ್ಯ ಕಮ್ಮಿ. ಯಾವ್ದಾದಿತ್ತು ಅಂತ ಕೇಳ್ತಾರೆ. ಅಪ್ಪ ಏನ್ ಹೇಳಿದ್ರು? ಯಾರಿಗೆ ಆಗಲಿ ಅಪ್ಪ ಅಮ್ಮನ ಆಸೆ ಅಂತ ಮಕ್ಕಳು ಒಳ್ಳೇದಾಗಬೇಕು. ಊರಲ್ಲಿ ನಿಮ್ಮ ಮಗ ಎಷ್ಟು ಒಳ್ಳೆಯ ಮಾರ್ಗ ಅಂತ ಕೇಳಿದ್ರೆ ಅವ್ರಿಗೆ ಧನ್ಯ, ಬೇರೆ ಏನು ಬೇಡ. ನಿಮ್ಮ ಮಗಳು ಎಷ್ಟು ಒಳ್ಳೆಯವಳು ಮಾರ್ಗ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಹೊಟ್ಟೆ ತುಂಬಿದ ಅನುಭವ, ಮತ್ತೇನು ಅವರಿಗೆ ಬೇಕು ಅಂತಿಲ್ಲ. ಹಾಗೆ ಅಪ್ಪ ಏನ್ ಹೇಳ್ತಾನೆ, ನಂಗೆ ಅಲ್ಪಾಯುಷ್ಯ ಆದ್ರೂ ತೊಂದರೆ ಇಲ್ಲ, ಒಳ್ಳೆ ಸಮಾಜಕ್ಕೆ ಉದ್ಧಾರ ಮಾಡುವಂತ ಒಬ್ಬ ಮಗನನ್ನು ಕರುಣಿಸು ಅಂತ ಕೇಳ್ತಾನೆ. ಹಾಗೆ ದೇವರ ತಥಾಸ್ತು ಹೇಳ್ತಾರೆ. ಆರ್ಯಾಂಬ ಹೊಟ್ಟೆಯಲ್ಲಿ ಆ ಈಶ್ವರನೇ ಅವತಾರ ಇತ್ತು. ಶಂಕರ ಅಂತ ಒಂದು ಮಗು ಹುಟ್ಟದೆ ಭಾರಿ ಹುಷಾರನ ಒಂದು ಮಗು. ಪ್ರತಿಯೊಬ್ಬರಿಗೂ ಮಕ್ಕಳ ಬಗ್ಗೆ ತಂದೆ ತಾಯಿ ಯೋಚನೆ ದೇವರದ್ದೇ ಒಂದು ಅಂಶ ಅಂತ. ಹಾಗೆ ಇವನು ಭಾರಿ ಹುಷಾರಲ್ಲಿ ಕಲಿತಾ ಇದ್ದ. ಸ್ವಲ್ಪ ಸಮಯದಲ್ಲಿ ಅಪ್ಪ ತೀರ್ಕೊಳ್ತಾರೆ. ಉಪನಯನ ಆಗ್ತದೆ. ಉಪನಯನ ಆಗಿ ಒಂದು 8 ವರ್ಷದಲ್ಲಿ ಒಂದು ವೇದ ಕಲಿಬೇಕು ಅಂತಿದ್ರೆ ಮಿನಿಮಮ್ 7 ವರ್ಷ ಬೇಕು. ಒಂದು ವೇದ ಕಲಿಬೇಕಿದ್ರೆ ಬಲ್ಲವರನ್ನು ಕೇಳಿದ್ರೆ ಗೊತ್ತಾಗ್ತದೆ. ಕೇವಲ 8ನೇ ವರ್ಷದಲ್ಲಿ 4 ವೇದಗಳನ್ನು ಅರ್ಥ ಕುಡಿತರು. ಅಷ್ಟು ಹುಷಾರಾಗ್ತಾನೆ. ಸುಮಾರೆಲ್ಲ ಕೃತಿಗಳನ್ನು ಬರೀತಾರೆ. ನಿಧಾನಕ್ಕೆ ಅಮ್ಮನ ಸನ್ಯಾಸಿ ಆಗ್ತಾರೆ. ಅಮ್ಮನಿಗಿದ್ದ ಒಬ್ಬ ಮಗ ಸನ್ಯಾಸಿ ಅಂತ ಹೇಳಿದ್ರೆ ಹೊಟ್ಟೆ ಸಂಕ್ರಾಂತಿ ಅದನ್ನೇ ಕೇಳ್ಬೇಡ, ನೀನು ಸನ್ಯಾಸಿ ಅದನ್ನು ಹೇಳ್ಬೇಡ ಮಗ, ನಂಗೆ ಬೇರೆ ಯಾರು ಹುಟ್ಟಿಲ್ಲ ಅಂತ. ಇವರದ್ದು ಒಂದೇ, ನಾನು ಸನ್ಯಾಸಿ ಆಗ್ತೇನೆ ಅಂತ. ಶಂಕರಾಚಾರ್ಯರು ಹುಟ್ಟಿ ಬಂದು ಮದುವೆಯಾಗಿ ಮಕ್ಕಳಾಗಿ ಫ್ಲಾಟ್ ತಗೊಂಡು ಕೋಟಿ ಹಣ ಲೂಟ್ ಮಾಡ್ಲಿಕ್ಕೆ ಬಂದವರಲ್ಲ. ಜನ್ಮ ಎತ್ತಿ ಬಂದದ್ದು ಅದಕ್ಕಲ್ಲ, ಅವರು ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಬಂದವರು. ಸನಾತನ ಧರ್ಮ ಅಂತೇಳಿ ನಮ್ಮ ಹಿಂದೂ ಧರ್ಮ ತಲೆತಲಾಂತರದಿಂದ ಬಂದಂತ ಒಂದು ಧರ್ಮ. ಇದು ಅಷ್ಟು ಶಕ್ತಿವಂತದ್ದು. ಅದರ ಉದ್ಧಾರಕ್ಕೆ, ಅದರಲ್ಲಿ ಆಗ್ತಾ ಇದ್ದಂತ ಕುಂದುಕೊರತೆಗಳನ್ನು, ಅಲ್ಲಿದ್ದಂತ ದೋಷಗಳನ್ನೆಲ್ಲ ಅದನ್ನು ಸರಿ ಮಾಡಬೇಕು ಅಂತೇಳಿ ಬಂದಂಥವರು. ಅಂಥ ಶಂಕರಾಚಾರ್ಯರಿಗೆ ಸನ್ಯಾಸ ಆಗಬೇಕು ಅಂತೇಳಿ ಮನಸ್ಸಾಗುವಾಗ ಅಮ್ಮ ಒಪ್ಪುವುದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ದಿನ ಪೂರ್ಣ ನದಿಗೆ ಹೋಗ್ತಾರೆ. ಪೂರ್ಣ ನದಿಗೆ ಸ್ನಾನಕ್ಕೆ ಹೋದಾಗ ಒಂದು ಮೊಸಳೆ ಅವರ ಕಾಲನ್ನು ಹಿಡ್ಕೊಳ್ತಾರೆ. ಏನು ನುಂಗ್ಲಿಕ್ಕೆ ಮೊಸಳೆ ಬಂದು ಕಾಲು ಹಿಡ್ಕೊಂಡಿದೆ. ಒಬ್ಬ ಹೇಳ್ತಾರೆ, ಅಮ್ಮ ಮೊಸಳೆ ನನ್ನ ಹಿಡ್ಕೊಂಡಿದೆ, ಕಾಲು ಹಿಡ್ಕೊಂಡಿದೆ ಅಂತ. ನಾವಾಗಿದ್ರೆ ಎದುರಿಗೆ ಸಾಯ್ತಿದ್ವಿ.
ಹೇಳ್ತೇವೆ ನನ್ನ ಮೊಸಳೆ ಇಟ್ಕೊಂಡು ಅಲ್ವಾ, ಹೆದರೇ ಸಾಯ್ತಿತ್ತು ನಾವು. ಅಮ್ಮ ನನ್ನ ಕೂಗಿ ಕರೀತಾರೆ, ಅಮ್ಮ ಮೊಸಳೆ ಇಟ್ಕೊಂಡಿದೆ ಅಂತ. ಅಮ್ಮ ಬರ್ತಾರೆ, ನೀವು ನೋಡ್ತಾರೆ, ಹೌದು ಮಗ ನನ್ನ ಮೊಸಳೆ ಇಟ್ಕೊಂಡಿದೆ. ಅಮ್ಮ ನೀನು ಒಂದು ಒಪ್ಪಿಗೆ ಕೊಟ್ಟರೆ ಈ ಮೊಸಳೆ ಬಿಟ್ಟು ಹೋಗ್ತದೆ. ಎಂತ ಒಪ್ಪಿಗೆ ಕೊಡ್ಬೇಕು ಮಗ ಕೇಳ್ತಾಳಮ್ಮ. ಸನ್ಯಾಸ ಹಾಕ್ಲಿಕ್ಕೆ ಒಪ್ಪಿಗೆ ಕೊಡು, ನಾನು ಸನ್ಯಾಸ ಹಾಕ್ಲಿಕ್ಕೆ ಒಪ್ಪಿಗೆ ಕೊಡು. ಅಮ್ಮ ಯೋಚನೆ ಮಾಡ್ತಾಳೆ, ಇದು ಒಪ್ಪಿಗೆ ಕೊಡದಿದ್ರೆ ಮೊಸಳೆ ನುಂಗಿ ಹಾಕ ಸಲೋತ ಮಗ, ಅದಕ್ಕಿಂತ ಕಣ್ಣು ಎಲ್ಲಿಯಾದ್ರೂ ಬರ್ಕೊಂಡಿರ್ತಾರ, ಇರಲಿ ಸನ್ಯಾಸಿ ಆಗಲಿ ಅಂತ ಒಪ್ಪಿಬಿಡ್ತಾರೆ. ಆಯ್ತು, ಆಯ್ತು ಮಗ ಅಂತ ಬೇಜಾರಲ್ಲೇ ಅದು ಸನ್ಯಾಸಿ ಆಗ್ಲಿಕ್ಕೆ ಯಾವಾಗ ಇವಳು ಒಪ್ಪಿಗೆ ಕೊಡ್ತಾಳ ಮೊಸಳೆ ಬಿಟ್ಟು ಹೋಯ್ತಾಳೆ. ಮೊಸಳೆ ಬಿಟ್ಟೋಯ್ತು, ಒಪ್ಪಿಗೆ ಕೊಟ್ಟ ಕೂಡಲೇ ಮೊಸಳೆ ಬಿಟ್ಟೋಯ್ತು. ಒಂದರ್ಥದಲ್ಲಿ ಎಂತ ಗೊತ್ತಾ ಮೊಸಳೆ ಅಂದ್ರೆ, ಈಗ ನಾವೆಲ್ಲ ದೊಡ್ಡವರಿಗೆ ಗೊತ್ತುಂಟು, ನಾವು ಸಂಸಾರದ ಜಂಜಡದಲ್ಲಿ ಆ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. ನಮಗೆ ಮೋಕ್ಷವೇ ಇಲ್ಲ, ಮುಕ್ತಿಯೇ ಇಲ್ಲ. ಆ ಒಂದು ಮೊಸಳೆಯ ಬಾಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ನಾವೆಲ್ಲ ಸಂಸಾರಸ್ಥರು, ನಾವು ಮೊಸಳೆಯ ಹಲ್ಲಿಗೆ ಸಿಕ್ಕಿದವರು. ನಮ್ಗೆ ಇವತ್ತು ಒಂದು ಸಮಸ್ಯೆ ಪರಿಹಾರ ಆಯ್ತಂದ್ರೆ ನಾಳೆ ಇನ್ನೊಂದು ಶುರುವಾಯ್ತು. ನಿಮ್ಮ ಮಕ್ಳಿಗೆ ಗೊತ್ತಾಗ್ತಿಲ್ಲ ದೊಡ್ಡ ಕಷ್ಟ. ನಮ್ಗೆ ಇವತ್ತು ಒಂದು ಸಮಸ್ಯೆ ಆಯ್ತಪ್ಪ, ಇವತ್ತು ಒಂದು ಸಮ ಆಯ್ತಪ್ಪ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ರೆಡಿ ಇರುತ್ತೆ. ದೇವ ಒಂದನ್ನೇ ಹೇಗಿದ್ದೀವಿ ಇನ್ನೊಂದು ಅಂತ ನಾಳೆ ಬರ್ತೇವೆ, ಮತ್ತೊಂದಿನ ಉಂಟು. ಅದೇ ಹೇಳ್ತೇವೆ ನಾವು, ಗಾದೆ ಉಂಟು ನೋಡಿ, ಒಂದು ಹೊದಿಕೆಯನ್ನು ಮೇಲೆ ಹೇಳ್ಕೊಂಡ್ರೆ ಕೆಳಕ್ಕೆ ಇಲ್ಲ, ಕೆಳಕ್ಕೆ ಹೇಳ್ಕೊಂಡ್ರೆ ಮೇಲೆ ಇಲ್ಲ ಅಂತ ಸ್ಥಿತಿ ನಮ್ಮದು. ಅಂದ್ರೆ ನಾವು ಈ ಸಂಸಾರದ ಬಂಧನದಲ್ಲಿ ಮುಳುಗಿದ್ದೇವೆ. ಆದ್ರೆ ಶಂಕರಾಚಾರ್ಯರಿಗೆ ಅದು ಬೇಕಾಗಿಲ್ಲ. ಅವರು ಅದಕ್ಕೆ ಬಂದದ್ದೇ ಅಲ್ಲ, ಸಂಸಾರ ಮಾಡಿ ಬಂದವರಲ್ಲ. ಅವರು ಸನ್ಯಾಸಿಯಾಗಿ ತತ್ವಜ್ಞಾನಿಯಾಗಿ ತಪಸ್ಸಾಚರಿಸಿ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅಂತೇಳಿ ಬಂದಂಥವ್ರು. ಅವ್ರೇನ್ ಮಾಡ್ತಾರೆ, ಸನ್ಯಾಸ ಆಗೋದು ಹೇಳಿದ ಕೂಡಲೇ ಮೊಸಳೆ ಬಿಟ್ಟು ಹೋಯ್ತು. ಇವ್ರು ಭಾರಿ ಖುಷಿಯಾಗಿ ಸನ್ಯಾಸ ಸ್ವೀಕಾರ ಮಾಡಿದ್ರು. ಭವತಿ ಭಿಕ್ಷಾಂದೇಹಿ ಅಂತ ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಿ ಒಪ್ಪತ್ತಿನ ಊಟ, ಎಲ್ಲಿ ಏನೊಂಚೂರು ಸಿಗ್ತದೆ ಅದನ್ನು ಸ್ವೀಕಾರ ಮಾಡಿ ತಪಸ್ಸಾಚರಿಸುವುದು, ತತ್ವಜ್ಞಾನವನ್ನು ಕಲಿಯುವುದು, ವಿದ್ವತ್ತನ್ನು ಮಾಡುವಂಥದ್ದು, ಇದನ್ನೇ ಮಾಡ್ತಾ ಇದ್ರು. ಅವರು ಹಾಗೆ ಭಿಕ್ಷಾಟನೆ ಮಾಡ್ತಾ ಹೋಗ್ತಾ ಇರುವ ಒಂದು ದಿನ ಒಂದು ಮನೆಗೆ ಬರ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತ ಕರೀತಾರೆ. ಅಷ್ಟೊತ್ತಿಗೆ ಒಂದು ವೃದ್ಧೆ ಹೊರಗೆ ಬರ್ತಾಳೆ. ನೀವು ನೋಡ್ತಾರೆ, ವಟು ಬಂದಿದ್ದಾನೆ, ಭವತಿ ಭಿಕ್ಷಾಂದೇಹಿ ಅಂತ ಬಂದಿದ್ದಾನೆ. ಕೊಡ್ಲಿಕ್ಕೆ ಏನೂ ಇಲ್ಲ ಮನೆಯಲ್ಲಿ, ಏನೇನೂ ಇಲ್ಲ. ಒಣ ನೆಲ್ಲಿಕಾಯಿ ಒಂದಿತ್ತಂತೆ, ಅದನ್ನು ತಂದು ಜೋಳಿಗೆ ಹಾಕಿ, ಮಗ ನನ್ನ ಹತ್ರ ಕೊಡ್ಲಿಕ್ಕೆ ಬೇರೆ ಏನೂ ಇಲ್ಲ, ಒಣ ನೆಲ್ಲಿಕಾಯಿ ಉಂಟು, ಅದನ್ನೇ ನಿನ್ನ ಜೋಳಿಗೆ ಹಾಕ್ತೇನೆ, ಸ್ವೀಕಾರ ಮಾಡುವುದು. ಆಗ ಶಂಕರನಿಗೆ ಅರ್ಥ ಆಗ್ತದೆ, ಆ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಎಷ್ಟು ದಾರಿದ್ರ್ಯ ಉಂಟು ಮನೆಯಲ್ಲಿ, ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಅರ್ಥ ಆಗ್ತದೆ. ಅಲ್ಲೇ ಅವರು ಕನಕದಾರ ಸ್ತೋತ್ರ ಅಂತ ಬಂದು ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ, ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸ್ಲಿಕ್ಕೆ. ಲಕ್ಷ್ಮಿ ಅಂದ್ರೆ ಯಾರು? ಏನು ಐಶ್ವರ್ಯ ಲಕ್ಷ್ಮಿ, ಹಣ ಅಥವಾ ಸಂಪತ್ತನ್ನು ಕೊಡುವಂಥವರು ಲಕ್ಷ್ಮೀ ದೇವತೆ ಅಂತ ಹೇಳ್ತಾರೆ ನಾವು. ಅವಳನ್ನು ಪ್ರಸನ್ನ ಮಾಡಿ ಕನಕದಾರ ಸ್ತೋತ್ರವನ್ನು ಪಠಿಸ್ತಾರೆ, ಬರೀತಾರೆ, ಪಠಿಸ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಸ್ವರ್ಣದ ನೆಲ್ಲಿಕಾಯಿಯ ಮಳೆ ಆಯ್ತಂತೆ. ಅಂದ್ರೆ ಅರ್ಥ, ಆ ವೃದ್ಧೆಯ ಕಷ್ಟ ಪೂರ ಪರಿಹಾರ ಆಯಿತು ಅಂತ. ಈಗಲೂ ಕೂಡ ಯಾರೆಲ್ಲ ಕನಕದಾರ ಸ್ತೋತ್ರವನ್ನು ಶುದ್ಧ ಭಕ್ತಿಯಿಂದ ನಿಷ್ಠೆಯಿಂದ ಓದ್ತಾರ, ಅದನ್ನು ಪಠಿಸ್ತಾರ, ಅವರ ದಾರಿದ್ರ್ಯ ನಾಶ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ನಾನು ನಿಮ್ಮ ಹತ್ರ ಒಂದು ಕೇಳೋದು, ನೀವು ಇಷ್ಟೆಲ್ಲ ಭಜನೆಗಳನ್ನು ಮಾಡ್ತೀರಿ, ಒಳ್ಳೆ ಆಸಕ್ತಿಯಲ್ಲಿದ್ದೀರಿ, ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಸಾಧ್ಯ ಆದರೆ ನಿಮ್ಮ ಮನೆಗಳಲ್ಲಿ ಆ ಕನಕದಾರ ಸ್ತೋತ್ರವನ್ನು ಕಲಿಯುವ ಪ್ರಯತ್ನ ಮಾಡಿ. ಇದು ಯೂಟ್ಯೂಬಲ್ಲೂ ಸಿಗ್ತದೆ, ಪುಸ್ತಕ ಪ್ರಿಂಟೆಡೂ ಸಿಗ್ತದೆ. ಸಾಧ್ಯ ಆದಷ್ಟು ಕಡೆ ನಿಧಾನಕ್ಕೆ ಓದಿ, ಏನೋ ಎಲ್ಲೋ ಕಾಂಪಿಟೇಷನ್ಗೆ ಹೋಗಬೇಕಾಗಿಲ್ಲ. ನಿಮ್ಮ ಮನೆಗಳಲ್ಲಿ ನೀವು ಓದಿ, ನಿಮ್ಮ ಮನೆಯ ಕಷ್ಟ ಪರಿಹಾರ ಆಗ್ತದೆ ಅಂತ ಇವತ್ತಿಗೂ ಶಾಸ್ತ್ರಜ್ಞರು ಅದನ್ನು ಹೇಳ್ತಾರೆ. ಅದೇ ರೀತಿ ಮುಂದುವರಿತಾ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ, ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ಬರಿಗಾಲಲ್ಲಿ 3 ಸತಿ ಪರಿಕ್ರಮಿಸ್ತಾರೆ. ನೀವೀಗ ಗೂಗಲಲ್ಲೇ ಸರ್ಚ್ ಮಾಡಿದ್ರು ಸಿಗ್ತದೆ ನಿಮಗೆ. ಶಂಕರಾಚಾರ್ಯರು ಪರ್ಯಟನೆ ಮಾಡಿದ ರೂಟ್ ತೋರಿಸಿ ಅಂತ ಹಾಕಿದ್ರೆ ಗೂಗಲಲ್ಲಿ ಚಿತ್ರ ಬರ್ತದೆ, ಎಲ್ಲಿ ಎಲ್ಲ ಹೋಗಿದ್ದಾರೆ ಅಂತ. ಕೊಲ್ಲೂರು, ಮರಣಕಟ್ಟೆ, ಇಲ್ಲೂ ಸಮೇತ ಬಂದಿದ್ದಾರೆ. ಇದನ್ನು ಬರಿಗಾಲಲ್ಲಿ ನಾವಾಗಿದ್ರೆ ನಮ್ಗೆ ಬೆನಗಲ್ಲಿಗೆ ಬರ್ಬೇಕಾದ್ರೆ 4 ಸತಿ ನಾಗರಾಜರಿಗೆ ಫೋನ್ ಮಾಡುದು, ಕರ್ಕೊಂಡು ಹೋಗಕ್ಕೆ ಜನ ಬೇಕು ನಮ್ಗೆ. ನಮ್ಮ ಪರಿಸ್ಥಿತಿ ಹಾಗೆ, ಎಲ್ಲಿಂದ ಎಲ್ಲಿ ಬರ್ಕೋ ಸಾಧಾರಣ ಮೊನ್ನೆ ಇನ್ನೊಂದು 10-15 ಫೋನ್ ಆಗಿದೆ ಅವರಿಗೆ. ಇಂಥ ಕಡೆ ಇಲ್ಲಿ ಬೆನಗಲ್ಲಿಗೆ ಬರ್ಬೇಕಾದ್ರೆ ಇಲ್ಲೇ ಕನ್ನಡಲ್ಲಿ 2 ಸತಿ ಕ್ಯಾಂಪ್ ಮಾಡಿದ್ದೇನೆ ನಾವು, NSS ಕ್ಯಾಂಪ್, ಒಂದೊಂದು ವಾರ. ಇಲ್ಲಿ ಶಾಸ್ತಾವಲ್ಲಿ ಮಾಡಿದ್ದೇನೆ 1 ಸತಿ NSS ಕ್ಯಾಂಪ್. ಆದ್ರೂ ನಮ್ಗೆ ಇಲ್ಲಿವರೆಗೆ ಬರ್ಬೇಕಾದ್ರೆ ನಮ್ಗೆ ರೂಟಿಗೆ
ನಾಲ್ಕು ಸತಿ ಫೋನ್ ಮಾಡ್ಬೇಕು, ಎಲ್ಲಿ ಬರ್ಬೇಕು, ಈ 4 ದಾರಿ ಉಂಟು, 4 ದಾರಿಯಲ್ಲಿ ಎಲ್ಲಿ ಹೋಗ್ಬೇಕು, ಆಚೆ ಹೋಗ್ಬೇಕಾ ಈಚೆ ಹೋಗ್ಬೇಕು, ಅಲ್ಲಿ ಒಬ್ಬ ರಿಕ್ಷಾ ಬೈಕ್ ನಾನು ನಿಲ್ಲಿಸಿ ಕೇಳಿ, ಆದ್ರೂ ಅದು ಸಮಾಧಾನ ಇಲ್ಲದೆ ಕೊನೆ ಇವರಿಗೆ ಕೇಳಿ. ನಮ್ಗೆ ಹೀಗೆ ಶಂಕರಾಚಾರ್ಯ ಯೋಚನೆ ಮಾಡಿ, ಆಗೇನು ಒಳ್ಳೆ ಕಾಂಕ್ರೀಟ್ ರಸ್ತೆ ಇತ್ತಾ, ಕಾರ್ ಹಾಕಿದ ರಸ್ತೆ ಇತ್ತಾ, ಅಥವಾ ಹೆಲಿಕಾಪ್ಟರ್ ಇತ್ತಾ, ವಂದೇ ಭಾರತ್ ಎಕ್ಸ್ಪ್ರೆಸ್ ಇತ್ತಾ, ವಿಮಾನ ಇತ್ತಾ, ಟ್ರೈನ್ ಇತ್ತಾ, ಯಾವುದಿತ್ತು? ಅಥವಾ ಕಾಡು ಮೇಲೆಲ್ಲ ಸೌರಿ ಜಾಗ ಮಾಡಿದ್ದಾರೆ ಅವರಿಗೆ. ಶಂಕರಾಚಾರ್ಯ ಬರ್ತಾರೆ, ಸೌರಿ ಕಾಡು ಪ್ರಾಣಿಗಳೆಲ್ಲ ಬದಿ ಬದಿಗೆ ಹೋಯ್ನ್ಯಾ, ಎರಡು ಶಂಕರಾಚಾರ್ಯ ಬರ್ತಿದ್ರು ಅಂತ ಇಲ್ಲ. ಎಷ್ಟೋ ಕಡೆ ಬರಿಗಾಲಲ್ಲಿ ನಡೆದಿದ್ದಾರೆ. ಆ ಕಾಡುಗಳಲ್ಲಿ ಎಂಥ ಕಾಡುಗಳಲ್ಲಿ ಅವ್ರ ರಾತ್ರಿಗಳನ್ನು ಕಳಿಬೇಕಾದ ದಿನ ಬಂದಿದೆ. ಅಥವಾ ಅವರಿಗೆ ಊಟಕ್ಕೆ ಇವತ್ತು ಪನೀರ್ ರೋಟಿ, ಇವತ್ತು ಸಂಡೇ ಸ್ಪೆಷಲ್ ಗುಲಾಬ್ ಜಾಮೂನು ಅಂತೆಲ್ಲ ಕೊಟ್ಟಿದ್ದಾರೆ ಯಾರಾದ್ರು? ಹಾಗೆಲ್ಲ ಇತ್ತಾ? ಪನೀರ್ ಪಲಾವ್ ಅಂತೇಳಿ ಏನು ಕೊಡ್ತಾರೆ, ಎಷ್ಟು ಅನ್ನ ಸಿಗ್ತದೋ ಅಷ್ಟು. ಅಥವಾ ಏನು ಹೇಳ್ತಾರಲ್ಲ, ಭಿಕ್ಷೆ ಬೇಡುವವನಿಗೆ ಕೊಟ್ಟದ್ರಲ್ಲಿ ಚಾಯ್ಸ್ ಉಂಟಾ? ಇದು ಕೊಡು, ಇದು ನಂಗೆ ಆಗುದಿಲ್ಲ ಅಲ್ಲ, ನಂಗೆ ಬೇರೆ ಎಂತಾದ್ರೂ ಕೊಡಿ ಮಾರ್ಗ, ನಂಗೆ ಇದು ಕ್ಯಾಶು ಪೀಸ್ ಪಲಾವ್ ಆಗುದಿಲ್ಲ, ನಂಗೆ ನೂಡಲ್ಸ್ ಕೊಡಿದ್ದಾಗ ಹೇಳಿಕೂಟ ಭಿಕ್ಷೆ ಬೇಡುವವರಿಗೆ. ಅಂತ ಸ್ಥಿತಿಯಲ್ಲಿ ಇಡೀ ಭಾರತ ಸುತ್ತಿ ಬಂದು ಭಾರತದ 4 ದಿಕ್ಕಿನಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ರು. ದ್ವಾರಕಾ ಪೀಠ, ಗೋವರ್ಧನ ಪೀಠ, ಕಾಳಿಕಾ ಪೀಠ, ಶಾರದಾ ಪೀಠ. ಶಾರದಾ ಪೀಠ ಯಾವುದೆಲ್ಲ ಪೀಠಗಳು? ಗೋವರ್ಧನ ಪೀಠ, ದ್ವಾರಕಾ ಪೀಠ, ಕಾಳಿಕಾ ಪೀಠ, ಶಾರದಾ ಪೀಠ. ನಮ್ಮ ರಾಜ್ಯದಲ್ಲಿ ಇರುವುದು ಯಾವುದು? ಶಾರದಾ ಪೀಠ. ನಮ್ಮ ರಾಜ್ಯದಲ್ಲಿ ಎಲ್ಲಿದೆ? ಶೃಂಗೇರಿ. ಎಷ್ಟು ಜನ ಹೋಗಿದ್ದೀರಿ ಶೃಂಗೇರಿಗೆ? ನೋಡಿ, ಈಗ ಶೃಂಗೇರಿಗೆ ಹೋದಾಗ ನಿಮ್ಗೆ ಅದು ಒಂಥರ ಫೀಲ್ ಗೊತ್ತಾಗ್ತದೆ, ಇದೆಲ್ಲ ಜಾಗದ ಬಗ್ಗೆ ನನಗೆ ಗೊತ್ತಿದೆ ಅಂತ. ಪುಣ್ಯಕ್ಕೆ 4 ದಿಕ್ಕುಗಳಲ್ಲಿ ಇಂಥ ಆಮ್ನಾಯ ಪೀಠಗಳನ್ನು ಮಾಡಿದ್ರ. 4 ಆಮ್ನಾಯ ಪೀಠಗಳಿಗೆ 4 ವೇದಗಳನ್ನು ಕೊಟ್ಟರು, ಶಿಷ್ಯರನ್ನು ನೇಮಕ ಮಾಡಿದ್ರು ಅಲ್ಲಿ ನೋಡ್ಕೊಳ್ಳಿಕ್ಕೆ. ಶೃಂಗೇರಿಯಲ್ಲೇ ಯಾಕೆ ಮಾಡಿದ್ರು? ಬೇರೆಲ್ಲ ಮಾಡ್ಬೋದಾಗಿತ್ತಲ್ಲ. ಅದಕ್ಕೊಂದು ಎಷ್ಟು ಸ್ವಲ್ಪ ಕಥೆ ಇದೆ ನಿಮಗೆ ಹೇಳ್ತೇನೆ, ಕೇಳಿ. ಮಕ್ಕಳಿಗೆ ಕಥೆ ಖುಷಿ ಅಲ್ಲ? ಶೃಂಗೇರಿಯಲ್ಲೇ ಮಾಡಿದ ಯಾಕೆ, ಶೃಂಗೇರಿಯಲ್ಲೇ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ, ಒಂದ್ಸತಿ ಅವರು ಹೀಗೆ ಸಂಚಾರ ಮಾಡ್ತಾ ಬರ್ತಾ ಇದ್ರಂತೆ ಶಿಷ್ಯರೊಂದಿಗೆ. ನೆಲೆ ಎಲ್ಲ ಸುಡ್ತಾ ಉಂಟು, ಬರಿಗಾಲಲ್ಲಿ ಅಲ್ಲ, ಹಂಗೆಲ್ಲ ಶೂ ಅದು ಇದೆಲ್ಲ ಹೋಗುವಾಗ ಬರುವಾಗಲೆಲ್ಲ ಇಟ್ಬೇಕು. ಬರಿಗಾಲಲ್ಲಿ ಇದ್ದಾರೆ, ನೆಲ ಸುಡ್ತಾ ಉಂಟು, ಮೇಲೆ ಸೂರ್ಯನ ಜಡ ಬೇರೆ. ಅಂತ ಹೊತ್ತಲ್ಲಿ ಅವ್ರು ನೋಡ್ತಾರೆ, ಆ ಜಾಗದಲ್ಲಿ ಒಂದು ಜಾಗದಲ್ಲಿ ಏನಾಗ್ತಾ ಉಂಟು ಹೇಳಿದ್ರೆ, ಒಂದು ಬಸರು ಕಪ್ಪೆ ಹೆರಿಗೆ ನೋವಿಂದ ಒದ್ದಾಡ್ತಾ ಉಂಟು. ಯಾವುದು? ಕಪ್ಪೆ ಹೆರಿಗೆ ನೋವಿಂದ ನರಳ್ತಾ ಉಂಟು. ಅದು ಬಸರಿ, ಆ ಕಪ್ಪೆ. ಈಗೇನು ಮರಿ ಹಾಕ್ಬೇಕು, ಒದ್ದಾಡ್ತಾ ಉಂಟು. ಬಿಸಿಲು, ಕೆಳಗೂ ಬಿಸಿಲು, ಮೇಲೆ ಕೂಡ ಬಿಸಿಲು. ಅಷ್ಟೊತ್ತಿಗೆ ಅದಕ್ಕೆ ಆಶ್ರಯ ಕೊಟ್ಟದ್ದು ನಾಗರಹಾವು ಹೆಡೆ ಬಿಚ್ಚಿ ಆಶ್ರಯ ಕೊಟ್ಟಿದಂತೆ. ಯೋಚನೆ ಮಾಡಿ, ನಾಗರಹಾವು ಮತ್ತೆ ಕಪ್ಪೆ ಬರೀ ಫ್ರೆಂಡ್ಸಾ? ಕ್ಲೋಸ್ ಫ್ರೆಂಡ್ಸಾ? ಎಲ್ಲಿಯಾರು ಕಪ್ಪೆ ಕಂಡ್ರೆ ನಾಗರಹಾವು ಏನ್ ಮಾಡ್ತದೆ? ಹಿಂದೆ ಮುಗಿಸೋದು, ಹೌದಾ? ಅಂತ ಶತ್ರುಗಳು, ಅಂತ ಆ ಜನ್ಮ ವೇದಿಗಳವರು, ಹೌದಾ? ಹಾವು ಮತ್ತೆ ಕಪ್ಪೆ. ಅಂಥದ್ರಲ್ಲಿ ಕಪ್ಪೆ ಅಲ್ಲಿ ಹೆರಿಗೆ ನೋವಿಂದ ಬಂದು ನರಳ್ತಾ ಇರ್ಬೇಕಿದ್ರೆ ಆಶ್ರಯ ಕೊಟ್ಟದ್ದು ಯಾರು? ನಾಗರಹಾವು. ಹೇಗೆ ಆಶ್ರಯ ಕೊಟ್ಟಿದ್ದು? ಡಾಕ್ಟರ್ ಗೊತ್ತಂತ ಎಡೆ ಅರಳಿಸಿ ನೆರಳು ಬರುವ ಹಾಗೆ ಮಾಡಿದ್ದಾರೆ. ಅದರ ಅರ್ಥ ಏನು? ನಾವು ಕಷ್ಟದಲ್ಲಿದ್ದವರಿಗೆ ನಮ್ಮಿಂದ ಆಗುವ ಸಹಾಯವನ್ನು ಮಾಡಬೇಕು. ನಮ್ಮ ಶತ್ರುಗಳೇ ಆಗಿರಲಿ, ಶತ್ರುಗಳ ಕಷ್ಟದಲ್ಲಿ ನಾವು ನಮ್ಮಿಂದಾಗುವ ಸಹಾಯ ಮಾಡಬೇಕು ಎನ್ನುವಂಥ ಒಂದು ಬಹಳ ಉತ್ತಮವಾದ ಸಂದೇಶವನ್ನು ಆ ಸನ್ನಿವೇಶ ನಮಗೆ ಕೊಡ್ತದೆ. ಅದನ್ನು ನೋಡಿದಂಥ ಶಂಕರಾಚಾರ್ಯರಿಗೆ ಪುಳಕಿತಾಗ್ತದೆ, ದೇವರು ಎಂಥ ಜಾಗ ಇದು, ಎಂಥ ಪುಣ್ಯಭೂಮಿ. ಅಂತ ಆಜನ್ಮ ವೈರಿಗಳು ಈ ರೀತಿಯಾಗಿ ಒಂದು ಹೊಸ ಜೀವದ ಸೃಷ್ಟಿ ಆಗ್ತಾ ಉಂಟು. ಅಲ್ಲಿ ಕಪ್ಪೆ ಮರಿ ಹಾಕ್ತಾ ಉಂಟು. ಅಂತ ಹೊತ್ತಿಗೆ ನಾಗರಹಾವೇ ಎಡೆ ಬಿಚ್ಚಿ ನೆರಳು ಕೊಡ್ತದೆ ಹೇಳಿದ್ರೆ, ಅಂತ ಪವಿತ್ರ ಭೂಮಿಯಲ್ಲಿ ಇದೇ ಸರಿಯಾದ ಜಾಗ. ಶಾರದಾ ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೆ ಅಂತೇಳಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ವಿದ್ಯಾಪೀಠ ಅಂತ ಅದನ್ನು ಗುರುತಿಸ್ತಾರೆ. ಇವತ್ತಿಗೂ ನಿಮ್ಮಂತ ಎಷ್ಟೋ ಮಕ್ಕಳು ಅಕ್ಷರ ಕಲಿಬೇಕಾದ್ರೆ ಅಕ್ಷರ ಆರಂಭ ಮಾಡಲಿಕ್ಕೆ ಶೃಂಗೇರಿಗೆ ಹೋಗ್ತಾರೆ, ವಿದ್ಯಾಪೀಠಕ್ಕೆ ಹೋಗ್ತಾರೆ. ಅಕ್ಷರದ ಪ್ರಾರಂಭ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಮಾಡುತ್ತಾರೆ. ಅಂತ ಶಂಕರಾಚಾರ್ಯರು ಬೆಳೀತಾ ಇದ್ದ ಹಾಗೆ ಈ ರೀತಿ ಸಂಚಾರ ಮಾಡ್ತಾ ಇರ್ಬೇಕಿದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಊರಲ್ಲಿ? ಪ್ರತಿಯೊಬ್ಬರು ನನ್ನ ದೇವರ ಮೇಲೆ, ನಾನು ಪೂಜೆ ಮಾಡುವ ದೇವರ ಮೇಲೆ, ನಾನು ಪೂಜೆ ಮಾಡುವ ದೇವರು ಶ್ರೇಷ್ಠ ಅಂತ ಕಿತ್ತಾಡ್ಕೊಳ್ತಾ ಇದ್ರು.
ನನ್ನ ದೇವರ ಮೇಲೆ, ನನ್ನ ದೇವರ ಮೇಲೆ. ಬರೀ ನನ್ನ ದೇವರ ಮೇಲೆ ಅಂತ ಮಾತ್ರ ಅಲ್ಲ, ನಿನ್ನ ದೇವರು ಕೀಳು ಅಂತ. ನನ್ನ ದೇವರು ದೊಡ್ಡವ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಆಯ್ತು ನಿನ್ನ ದೇವರು ದೊಡ್ಡವ ಆಯ್ತು ಮಾಡ. ಇಲ್ಲ ನಿನ್ನ ದೇವರು ಕೆಟ್ಟದು, ಪ್ರಯೋಜನ ಇಲ್ಲ. ಈಗ ನಿಮಗೆ ನಿಮ್ಮ ಟೀಚರ್ ಒಳ್ಳೆಯದು ಹೇಳಿದ್ರೆ ಓಕೆ, ನಿನ್ನ ಟೀಚರ್ ಹಾಳು ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರೋದಿಲ್ಲ? ನನ್ನ ಟೀಚರ್ ಬಗ್ಗೆ ಹೇಳಬೇಡ ಅಂತ ಹೇಳ್ತೀರಲ್ಲ. ಟೀಚರ್ ಅಂದ್ರೆ ಇಷ್ಟ ಅಲ್ಲ ನಿಮಗೆ ಅಲ್ವಾ? ನಿಮ್ಮ ಟೀಚರ್ ಅಂದ್ರೆ ಇಷ್ಟ, ನಿಮ್ಮ ಟೀಚರ್ ಪ್ರಯೋಜನ ಇಲ್ಲ ಹೇಳಿದ್ರೆ ನನ್ನ ಟೀಚರ್ ಬಗ್ಗೆ ಹೇಳಬೇಡ ಅಂತ ಕರ್ತವ್ಯ. ಶಂಕರಾಚಾರ್ಯ ಏನು ಹೇಳ್ತಾರಂದ್ರೆ, ದೇವರ ಹೆಸರಲ್ಲಿ ಕಿತ್ತಾಡ್ಕೊಳ್ಬೇಡಿ. ದೇವರ ಹೆಸರು ಎಷ್ಟೇ ಇರಲಿ, ಎಷ್ಟೇ ದೇವರುಗಳಿರಲಿ, ನೀವು ಪೂಜೆ ಮಾಡಿದ ಯಾರಿಗೆ ಸಲ್ಲುದು? ಒಬ್ಬರೇ ದೇವರಿಗೆ, ಒಬ್ಬರೇ ಪರಮಾತ್ಮ. ನಾವು ಅವರನ್ನು ಶಿವ ಅಂತ ಕರಿ, ಹರಿ ಅಂತ ಕರಿ, ಗಣೇಶ ಅಂತ ಕರಿ, ದುರ್ಗೆ ಅಂತ ಕರಿ, ಏನು ಅಂತ ಕರೆದ್ರು ಸಮೇತ ಅಲ್ಟಿಮೇಟ್ಲಿ ಒಂದೇ ದೇವರಿಗೆ ಹೋಗುದು. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಗೆ ಹಾಗೆ ಮನಸ್ಸಲ್ಲಿ ಉಂಟು ಅಂತಿದ್ರೆ ಬೇರೆ ಬೇರೆ ದೇವರು ಅಂತ ಒಂದು ಪಂಚಾಯತನ ಪೂಜೆ ಅಂತ ಉಂಟು. ಶಿವ, ವಿಷ್ಣು, ಗಣಪತಿ, ದುರ್ಗೆ, ಆಮೇಲೆ ಸೂರ್ಯ. ಇಷ್ಟು ದೇವರಲ್ಲಿ ನಿಮ್ಮ ಇಷ್ಟ ದೈವ ಯಾವುದು ಮಧ್ಯೆ ಇಡಿ, ಉಳಿದವರನ್ನೆಲ್ಲ ಸುತ್ತಕ್ಕಿಡಿ ಪ್ರಾರ್ಥನೆ ಮಾಡಿ. ಪಂಚಾಯತನ ಪೂಜೆ ಅಂತ ಅಂದ್ರೆ ಅರ್ಥ ದೇವರ ಹೆಸರಲ್ಲಿ ಕಚ್ಚಾಡಬೇಡಿ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಶಂಕರಾಚಾರ್ಯರು. ಸರಿ ಅಲ್ವಾ ಅವ್ರು ಹೇಳುದು? ದೇವರ ಹೆಸರಲ್ಲಿ ನಾವು ಕಚ್ಚಾಡ್ಕೊಳ್ತಾ ಇದ್ರೆ, ಈಗ ಒಂದೇ ಮನೆಯ ಮಕ್ಕಳು ನೀವು ಜನ ಇದ್ದೀರಿ, ನೀವೇ ಕಿತ್ತಾಡಿಕೊಂಡ್ರೆ ನಿಮ್ಮ ಮನೆಯ ಮಾನ ಮನೆಯಲ್ಲಿ ಹರಚಾಗ್ತದೆ ಬಿಟ್ಟರೆ ಆಚೆ ಮನೆಯವ್ರಿಗೆ ಲಾಭ ಮಾಡ್ಲಿಕ್ಕೆ ನೋಡ್ತಾರೆ. ನೀವು ಚುಚ್ಚು ಕೊಡುದು, ಅದು ಹೀಗೆ ಇದು ಹೀಗೆ ಮಾಡಿ ಅದನ್ನ ಹಾಳು ಮಾಡ್ಲಿಕ್ಕೆ ನೋಡ್ತಾರೆ. ಹೌದಾ? ಹಾಗೆ ನಮ್ಮ ಹಿಂದೂ ಧರ್ಮ ನಾವು ಕಚ್ಚಾಡ್ತಾ ಇದ್ರೆ ಬೇರೆ ಧರ್ಮದವ್ರು ಏನ್ ಮಾಡ್ತಾರೆ? ಅದನ್ನ ಲಾಭ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ನಮ್ಮ ಒಂದು ಗಟ್ಟಿತನ ಹೋಗ್ತದೆ. ಅದನ್ನ ಶಂಕರಾಚಾರ್ಯ ಹೇಳ್ತಾರೆ, ಹಾಗೆ ಮಾಡಬೇಡಿ. ಅವ್ರು ಹೇಳುವಂತ ಮತ್ತೊಂದು ಮಾತು ತತ್ವಮಸಿ, ಪ್ರತಿ ಜೀವ ಜಂತುಗಳಲ್ಲಿ ದೇವರಿದ್ದಾನೆ. ಅದ್ವೈತ ಅಂತ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ನಾನ್ ದೇವರು. ಅಹಂ ಬ್ರಹ್ಮಾಸ್ಮಿ ಹೇಳಿದವರು ಯಾರು? ಶಂಕರಾಚಾರ್ಯರು. ಏನ್ ಹಾಗಂದ್ರೆ ನಾನೇ ದೇವರು. ನಾನೇ ದೇವರು ಅಂತ ಅರ್ಥಂತ ನಾವು ದೇವರಲ್ಲಿ ಯಾರನ್ನು ಕಾಣ್ತೇವೆ? ತಪ್ಪು ಹುಡುಕ್ತೇವೆ ದೇವರಲ್ಲಿ, ಎಲ್ಲ ಒಳ್ಳೇದನ್ನು ನೋಡುದಲ್ವಾ? ಹಾಗಿದ್ರೆ ನಮ್ಮಲ್ಲಿ ಏನು ಉಂಟು ಅಂತ ಅರ್ಥ? ನಾನು ದೇವರು ಅಂತಿದ್ರೆ ನನ್ನಲ್ಲಿ ಒಳ್ಳೆತನ ಇರಬೇಕು ಅಲ್ವಾ? ನಮ್ಮ ಹತ್ರ ಒಳ್ಳೆತನ ಇರಬೇಕು. ನಮ್ಮ ಹತ್ರ ಕೆಲವು ಕೆಟ್ಟತನ ಉಂಟು ಅಂತಂದ್ರೆ ಏನ್ ಮಾಡಬೇಕು? ಕಡಿಮೆ ಮಾಡಬೇಕು. ನಮ್ಮ ಹತ್ರ ಕೆಟ್ಟ ಬುದ್ಧಿ ಇದ್ದದನ್ನು ಕಡಿಮೆ ಮಾಡಬೇಕು, ಒಳ್ಳೆತನವನ್ನು ಹೆಚ್ಚು ಮಾಡಬೇಕು. ಅಂದ್ರೆ ದೇವರ ಕಡೆಗೆ ನಾವು ಹೋದ ಹಾಗೆ ದೇವರ ದೈವತ್ವವನ್ನು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಒಳ್ಳೆಯ ಗುಣಗಳನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಒಳ್ಳೆದು ಮಾತಾಡೋದು, ಗುರು ಹಿರಿಯರಿಗೆ ಗೌರವ ಕೊಡೋದು, ದೇವರ ಮೇಲೆ ಭಕ್ತಿ ಇಡುವುದು, ಇದೆಲ್ಲ ಒಳ್ಳೆ ಗುಣಗಳು. ಅದನ್ನೆಲ್ಲ ಹೆಚ್ಚು ಮಾಡ್ತಾ ಹೋಗ್ಬೇಕು. ನಾವು ಶ್ರದ್ಧೆಯಿಂದ ಪಾಠ ಕೇಳೋದು, ಗುರು ಹಿರಿಯರ ಮಾತನ್ನು ಒಳ್ಳೆ ಮಾತನ್ನು ಕೇಳುವುದು, ಎದುರುತ್ತರ ಕೊಡದೇ ಇರುವುದು, ಸಿಟ್ಟು ಮಾಡ್ಕೊಳ್ಳೋದೇ ಇರುವುದು. ಏನೋ ಕೆಲಸ ಹೇಳಿದ ಕೂಡ ಹೊಡಕ್ಕ ಸಿಟ್ಟು ಬರೋದು, ಹೊತ್ತಾಕಿ ಹೋಗ್ತಾಯ್ತ. ಅಥವಾ ಅಮ್ಮ ಎಂತ ಸಾಂಬಾರ, ಊಟಕ್ಕೆ ಅಂತ ಬರೋದು, ಎಂತ ಸಾಂಬಾರ, ಅದು ಬಿಟ್ಕೊಡು ಮಗ, ನೀನು ತಿನ್ನು, ನಂಗೆ ಬೇಡ, ಹೊತ್ತಾಕಿ ಸೀದಾ ಹೊತ್ತಾಯ್ತ. ಸಮವಾದೆಲ್ಲ ಮಾಡಬಾರ್ದು, ಅಂತದ್ದು ಮಾಡಬಾರ್ದು. ಅಂತ ಕೆಟ್ಟ ಬುದ್ಧಿ ಉಂಟು ಅಂತಿದ್ರು ಏನ್ ಮಾಡ್ಬೇಕು? ಇನ್ಮೇಲೆ ಅದನ್ನ ಬಿಟ್ಟು ಬಿಡಬೇಕು. ದೇವರು ನಮ್ಗೆ ಏನು ಕೊಟ್ಟಿದಾರೋ ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಬೇಕು. ದೇವರ ಒಂದು ಆಶಯ ಏನುಂಟು ಅದೇ ನಡೆಯೋದು. ದೇವರು ನಮಗೆ ಯೋಚನೆ ಮಾಡ್ತಾರ, ಇವನಿಗಿಂತ ವ್ಯವಸ್ಥೆ ಮಾಡಬೇಕು, ಇವನಿಗಿಂತ ವ್ಯವಸ್ಥೆ ಮಾಡಬೇಕು ಅಂತ. ಹಾಗೆಂತ ನೀವು ಪ್ರಯತ್ನ ಮಾಡಬಾರ್ದು ಹೇಳೋದಲ್ಲ. ಹಾಗಿದ್ರೆ ದೇವರಿದ್ದಾರಲ್ಲ, ಪರೀಕ್ಷೆಗೆ ಓದುದೇ ಬೇಡ, ಸುಮ್ಮನೆ ಕುತ್ಕೊಂಡ್ ಪರೀಕ್ಷೆಗೆ ಹೋಗ ಪೇಪರಲ್ಲಿ ಕೊಡ್ತಾರೆ, ಪೆನ್ ಇಟ್ಟು ಸುಮ್ಮನೆ ಕುತ್ಕೊಂಡು ದೇವರಿದ್ದಾನೆ, ಬೇಕಾದ್ರೆ ನಮ್ಗೆ ಪಾಸ್ ಮಾಡಿ ಕುತ್ಕೊಂಡಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಿಷ್ಠೆಯಿಂದ ಓದಬೇಕು, ಶಿಸ್ತಿನಿಂದ ಹೋಗಿ ಪರೀಕ್ಷೆ ಬರೀಬೇಕು ಅಲ್ವಾ? ಆಮೇಲೆ ಅದು ದೇವರಿಗೆ ಬಿಡ್ತಾರೆ. ನಮ್ಮ ಕರ್ತವ್ಯ ನಾವು ಮಾಡ್ಬೇಕಾದ್ದನ್ನು ಮಾಡ್ಬೇಕು, ಆಮೇಲೆ ದೇವರಿಗೆ ಬಿಟ್ಟ. ಗೊತ್ತಾಯ್ತಾ? ಇಂಥದ್ದನ್ನು ಹೇಳಿದಂತ ಅವ್ರು ಹೇಳ್ತಾರೆ ಅದ್ವೈತ ತತ್ವವನ್ನು ಹೇಳ್ತಾರೆ. ಅಂದ್ರೆ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ. ಅದು ಹೇಗೆ ಹೇಳ್ತಾರೆ ಗೊತ್ತಾ? ಒಂದ್ಸತಿ ಅವರಿಗೆ ನಡ್ಕೊಂಡು ಬರ್ತಾ ಇರ್ಬೇಕಿದ್ರೆ ಶಿಷ್ಯರೆಲ್ಲ ಒಟ್ಟಿಗಿರ್ತಾರೆ. ಅವ್ರು ಹೇಳ್ತಾರಂತೆ, ಶಿಷ್ಯರು ಒಬ್ಬ ಸ್ವಲ್ಪ ಚಾಂಡಾಲ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಒಂದು ಕೆಳಗಿನ ಜಾತಿಯವರನ್ನು ಹಾಗೆ ಕರಿತಾ ಇದ್ರು ಚಾಂಡಾಲ ಅಂತ. ಅವ್ರು ಸ್ವಲ್ಪ ಕುಟ್ಕೊಂಡಿದ್ದ, ಅವಾಗ ಹಿಂಗೆ ಕೇಳ್ಕೊಂಡೆಲ್ಲ ಬರ್ತಾ ಇದ್ದಂತೆ. ಕೇಳ್ಕೊಂಡು ಬರುವಷ್ಟೊತ್ತಿಗೆ ಶಿಷ್ಯಂದ್ರೆಲ್ಲ ಬದಿಗೋಗ ಗುರುಗಳು ಬಂದು ಬದಿಗೋಗು ಅಂತ ಹೇಳಿದಂತೆ. ಅದಕ್ಕೆ ಅಷ್ಟೊತ್ತಿಗೆ ಅವಾಗ ಹೇಳ್ತಾನಂತೆ, ನಾನು ಬದಿಗೆ ಹೋಗ್ಬೇಕಾ, ನನ್ನ ಪರಮಾತ್ಮ ಬದಿಗೆ ಹೋಗ್ಬೇಕು, ನನ್ನ ಆತ್ಮ ಬದಿಗೆ ಹೋಗ್ಬೇಕಾ? ಅರ್ಥ ಇದೆ ನಿಮಗೆ? ನಾನು ಬದಿಗೆ ಹೋಗ್ಬೇಕಾ, ನನ್ನ ಆತ್ಮ ಬದಿಗೆ ಹೋಗ್ಬೇಕಾ? ಹೌದಲ್ಲ? ಆತ್ಮ ಪರಮಾತ್ಮ ಒಂದೇ ಅಲ್ವಾ? ಆತ್ಮ ಪರಮಾತ್ಮ ಒಂದೇ. ಆಗ ಶಂಕರಾಚಾರ್ಯರಿಗೆ ಅರ್ಥ ಆಯ್ತಂತೆ, ಮಾರಾಯ ನೀನು ನನ್ನ ಜ್ಞಾನೋದಯ ಮಾಡಿಸಿದೆ. ಹೌದು, ಆತ್ಮ
ನನ್ನ ಆತ್ಮದ ಪರಮಾತ್ಮ. ನೀವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೇನು ಹೇಳುದು? ನಮಸ್ಕರಿಸಿದೆ, ಹೌದಾ? ಶಾಲೆಯಲ್ಲಿ ಟೀಚರ್ಸ್ ಹೇಗೆ ನಮಸ್ಕಾರ ಕೊಡಬೇಕು? ನಿಜವಾಗಿ ಹೀಗೆ ನೀವು ಹೇಗೆ ಕೊಡೋದು? ಈಗ ಹಾಯ್ ಅಲ್ಲ, ಹಾಯ್. ಮತ್ತೆ ಒಂದು ಎಲ್ಲ ಮದುವೆ ಫಂಕ್ಷನ್ಗೆಲ್ಲ ಹೋದಾಗ ಹೇಗೆ ಬಂದು ಕೈ ಕೊಟ್ಟಾಯ್ತಾ? ನಮೀಗ ಏನಿಲ್ಲ ಎಂತ ಹಳೇದಮ್ಮ ಅಲ್ಲಿ ಚಪ್ಪಲಿ ಇಟ್ಕೊಳ್ಬೇಡಿ, ಎಂತೆಂಥವ್ರ ಸಮೇತ ಹೋಗಿ ಮೈ ಮೇಲೆ ಬೀಳುದು. ಮೈ ಮೇಲೆ ಎಂತ ಬಿಟ್ಟರು ಅಂದ್ರೆ ಫ್ಯಾಷನ್, ಅಷ್ಟು ಫ್ಯಾಷನ್. ಈಗ ಎಲ್ಲ ಹಗ್ಗು ಮಾಡುದು ಅಂತ, ಅದೆಲ್ಲ ಫಾರಿನ್ ಸಂಸ್ಕೃತಿ. ಶೇಕ್ ಹ್ಯಾಂಡ್ ಇರ್ಬೋದು, ಹಗ್ಗು ಇರ್ಬೋದು, ಅದೆಲ್ಲ ಫಾರಿನ್ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಯಾವುದು? ನಮಸ್ಕಾರ ಸ್ಥಿತಿ, ನಮಸ್ತೆ, ಈ ರೀತಿ ಹೇಳ್ತೇವೆ. ಇದೇನಾಗಂದ್ರೆ ನನ್ನ ಆತ್ಮದ ಪರಮಾತ್ಮ ನಿಮ್ಮ ಆತ್ಮದ ಪರಮಾತ್ಮನಿಗೆ ನಮಸ್ಕರಿಸುವುದು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಕೊರೋನಾ ಸಮಯದಲ್ಲಿ ಎಂತೆಂತ ಫಾರಿನ್ ದೊಡ್ಡ ದೊಡ್ಡ ಆಫೀಸರ್ ಸಮೇತ ಹೀಗೆ ಮಾಡಿದ್ರು. ಇತ್ತಾ ಮೋದಿಯವರು ಎಲ್ಲಿ ಹೋದಾಗ ಸಮೇತ ಹೀಗೆ ಎಲ್ಲರೂ ಮುಗಿಲೇಬೇಕು. ಹಿಂಗೆ ಅಂತ ಮಾಡಿದ್ರು ಹಿಂಗೆ ಮಾಡ್ಕೆ. ಎಂತದೂ ಇಲ್ಲ, ಕೈ ಇಲ್ಲ, ಶೇಕ್ ಹ್ಯಾಂಡ್ ಇಲ್ಲ, ಹಗ್ಗು ಇಲ್ಲ, ಎಂತದೂ ಇಲ್ಲ. ಜಗತ್ತಿಗೆ ಗುರುವಾಯಿತು ನಮ್ಮ ಭಾರತೀಯ ಸಂಸ್ಕೃತಿ, ಇಡೀ ಜಗತ್ತಿಗೆ. ಇದನ್ನು ಈ ಒಂದು ಸಂಪ್ರದಾಯವನ್ನು ಗುರು ಪರಂಪರೆಯನ್ನು ಸೃಷ್ಟಿ ಮಾಡಿದಂತ ಶಂಕರಾಚಾರ್ಯರನ್ನು ಇವತ್ತು ನಾವು ನೆನಪಿಸಿಕೊಳ್ಳೋದು. ಈಗ ಪ್ರಶ್ನೆಯ ಸಮಯ ಅನಿಸ್ತೀಗ ಏನು ಹೇಳ್ತಾರೆ, ಮಕ್ಕಳು ಸರಿಯಾಗಿ ಕೇಳಿ. ಅಪ್ಪ ಅಮ್ಮನ ಮಾತನ್ನು ಯಾವತ್ತೂ ತಿರಸ್ಕರಿಸ್ಲಿಕ್ಕೂಡುದು. ಅಪ್ಪ ಅಮ್ಮ ಕಣ್ಣಿಗೆ ಕಾಣುವ ದೇವರು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನಮ್ಗೆ ಈಗ ಗೊತ್ತಾಗುದಿಲ್ಲ ಅದು. ಈಗ ಅಮ್ಮ ನಂಗೇನಿತ್ತ, ನನ್ನ ಶೂಯಲ್ಲಿತ್ತ, ನನ್ನ ಬ್ಯಾಗಲ್ಲಿತ್ತ ಅಂತ ಕೇಳ್ತೇವೆ. ಆದ್ರೆ ಅಮ್ಮ ಮಾಡುವ ಕೆಲಸ ನಿಮಗಾಗಿ ಇಡೀ ಜಗತ್ತಲ್ಲಿ ನಿಮ್ಮ ಬಗ್ಗೆ, ಕೇವಲ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಹಾರೈಸುವ ಒಬ್ಬ ವ್ಯಕ್ತಿ ಇದ್ದಾರೆ ಅಂತಿದ್ರೆ ಅದು ನಿಮ್ಮ ಅಪ್ಪ ಅಮ್ಮ. ಯಾವ ಕಾಲಕ್ಕೂ ಕೂಡ ಅಪ್ಪ ಅಮ್ಮ ನಿಮ್ಗೆ ಕೆಟ್ಟದಾಗ್ಲಿ ಅಂತ ಕನಸು ಮನಸ್ಸಲ್ಲಿ ಯೋಚನೆ ಮಾಡೋದಿಲ್ಲ. ನೀವು ಏನೇ ಮಾಡಿದ್ರು ಅವರು ನಿಮ್ಮನ್ನು ಸಹಿಸಿಕೊಳ್ತಾರೆ. ಶಂಕರಾಚಾರ್ಯರು ಹೇಳ್ತಾರೆ, ಮಕ್ಕಳು ನಿಮ್ಮ ಅವರ ತಂದೆ ತಾಯಿಯನ್ನು, ಗುರು ಹಿರಿಯರನ್ನು ಖಂಡಿತ ಗೌರವಿಸಬೇಕು. ಯಾವ ಮಕ್ಕಳು ತಂದೆ ತಾಯಿಯನ್ನು, ಗುರು ಹಿರಿಯರನ್ನು, ದೇವರನ್ನು ಗೌರವಿಸ್ತಾ ನಿಷ್ಠೆಯಿಂದ ಇರ್ತಾರೋ ಅವರು ಯಾವತ್ತೂ ಕೆಟ್ಟ ಹಾದಿ ಹಿಡಿಯುವುದಿಲ್ಲ. ಶಂಕರಾಚಾರ್ಯರು ಹೇಳ್ತಾರೆ. ಅಂತ ಮಹಾಮಹಿಮನಿಗೆ ಅವರಮ್ಮ ಕೊನೆ ಕಾಲದಲ್ಲಿ ಪ್ರಾಯ ಆಗಿ ನೇನು ಸಾಯ್ತಾರೆ ಅಂತ ಆಗೋ ಸಮಯದಲ್ಲಿ ಶಂಕರ ಅಂತ ಕರೀತಾರೆ. ನೆನಪಾಗ್ತದೆ, ಇವು ಮಗ ಇದ್ದಿದ್ದಾಗಿತ್ತು ಅಂತ. ಇವ್ರು ಎಲ್ಲೋ ಇದ್ರು, ಗೊತ್ತಾಯ್ತು ಅವರಿಗೆ, ಓ ಅಮ್ಮನಿಗೆ ನನ್ನ ಅಗತ್ಯ ಇದೆ. ಮನೋವೇಗದಲ್ಲಿ ಬಂದು ಅಮ್ಮನ ಹತ್ರ ಬರ್ತಾರಂತೆ, ಅಮ್ಮ ನಿಮ್ಗೆ ಏನಾಗಬೇಕು ಅಂತ. ಅಮ್ಮನ ಆಶೋತ್ತರಗಳನ್ನೆಲ್ಲ ಈಡೇರಿಸಿ ಅಮ್ಮ ತೀರ್ಕೊಳ್ತಾರೆ. ತೀರ್ಕೊಂಡಾಗ ವಿಷ್ಣುವನ್ನೇ ಪ್ರಾರ್ಥನೆ ಮಾಡಿ ವೈಕುಂಠಕ್ಕೆ ಅವ್ರು ಹೋಗೋ ಹಾಗೆ ಮಾಡ್ತಾರಂತೆ ಅಮ್ಮನನ್ನು. ಊರಿನವರೆಲ್ಲ, ನೆರೆಹೊರೆಯವರು, ಅವರ ರಿಲೇಟಿವ್ಸ್ ಎಲ್ಲ ಬರ್ತಾರಂತೆ. ನೀನು ಸನ್ಯಾಸ ತಗೊಂಡಿದ್ದಿ, ಸನ್ಯಾಸ ತಗೊಂಡ ಮೇಲೆ ಅಮ್ಮನ ಅಂತ್ಯಕ್ರಿಯೆ ಹೇಗೆ ಮಾಡ್ತೀನಿ ನೀನು? ಅದು ತತ್ವಕ್ಕೆ ವಿರುದ್ಧ, ಶಾಸ್ತ್ರಕ್ಕೆ ವಿರುದ್ಧ ಅಂತ ಮಾತಾಡ್ತಾರಂತೆ. ಹೇಳ್ತಾರಂತೆ, ಇದು ನನ್ನ ಅಮ್ಮನ ಕೆಲಸ, ನಾನು ಅಮ್ಮನಿಗೆ ಋಣಿ. ಅಮ್ಮನ ಒಂದು ಅಂತ್ಯಕರ್ಮವನ್ನು ಮಾಡುವುದು ನನ್ನ ಕರ್ತವ್ಯ. ನೀವು ಬರುವವರು ಬನ್ನಿ, ಇಲ್ಲ ಅಂದ್ರೆ ಹೋಗಿ ಅಂತ ಹೇಳಿ ಏಕಾಂಗಿಯಾಗಿ ಅದೆಲ್ಲ ಕೆಲಸ ಮಾಡಿ ಅಮ್ಮನಿಗೆ ಮುಕ್ತಿ ದೊರಕುವ ಹಾಗೆ ಮಾಡಿ ಅವರು ಮತ್ತೆ ಸಂಚಾರ ಹೊರಡ್ತಾರೆ. ತಂದೆ ತಾಯಿ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವ ದೇವರು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅದು ಇವತ್ತಿಗೂ ಕೂಡ ಅವರು ತಾಯಿ ಅಂತ ಹೇಳುವಂಥದ್ದು ಮೊದಲ ಗುರು ಅಂತ ಹೇಳ್ತಾರೆ. ಮನೆಯಲ್ಲಿ ನಾನೀಗ ಶಂಕರ ಜಯಂತಿಯನ್ನು ಮಾಡುವ ಬಹಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಶಂಕರಾಚಾರ್ಯರ ಬಗ್ಗೆ ಮಕ್ಕಳು ತಿಳ್ಕೊಳ್ಬೇಕು, ಮನೆಯವರು ತಿಳ್ಕೊಳ್ಬೇಕು. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ಧಾರ್ಮಿಕವಾದಂತಹ ನೆಲೆಗಟ್ಟು ಹುಟ್ಟಿಕೊಳ್ಬೇಕು. ಯಾರು ಬೆಳಗಾಗೆದ್ದು ದೇವರನ್ನು ಪ್ರಾರ್ಥನೆ ಮಾಡ್ತಾರೋ, ಎಲ್ಲ ಕೆಲಸಗಳೆಲ್ಲ ಆದ್ಮೇಲೆ ರಾತ್ರಿ ಮಲಗಲಿಕ್ಕೆ ಹೋಗುವಾಗ ದೇವರನ್ನು ಪ್ರಾರ್ಥನೆ ಮಾಡಿ ಮಲಗ್ತಾರೋ ಅಂತ ಸಂಸ್ಕಾರ ಇರುವ ಮನೆಯಲ್ಲಿ ಭಗವಂತನೇ ಇರ್ತಾರೆ. ನೀವು ನಿಮ್ಮ ತಂದೆ ತಾಯಿಯನ್ನು ಕೇಳ್ಕೊಳ್ಳಿ, ಅಮ್ಮ ನೀವು ಕಷ್ಟ ಬಂದಾಗ ಯಾರಿಗೆ ಹೇಳ್ತೀರಮ್ಮ ಅಂತ ಹೇಳಿದ್ರೆ, ನಾನು ದೇವರಿಗೆ ಹೇಳೋದು ಮಗ ಅಂತಾರೆ. ಹೌದಲ್ವ? ನಾನು ದೇವರಿಗೆ ಹೇಳೋದು ಮಗ. ದೇವರು ಏನೋ ದಾರಿ ತೋರಿಸ್ತಾನೆ, ಖಂಡಿತ 100ಕ್ಕೆ 100 ದಾರಿ ತೋರಿಸ್ತಾನೆ. ಆದ್ರಿಂದ ಯಾವ ಮಕ್ಕಳು ಅಷ್ಟೇ, ಇಲ್ಲಿ ಮಕ್ಕಳೇ ಜಾಸ್ತಿ ಇರೋದ್ರಿಂದ ನಾನು ಹೇಳೋದು, ನಮಗೆ ಜೀವನದಲ್ಲಿ ಕಷ್ಟಗಳು ಬರ್ತದೆ. ಈಗ ನಿಮ್ಮ ತಂದೆ ತಾಯಿ ಕೂಡ ಬೇಕಾದಷ್ಟು ಕಷ್ಟ ಅನುಭವಿಸಿದ್ದಾರೆ. ಆದರೆ ಆ ಕಷ್ಟಗಳಿಗೆ ಪರಿಹಾರ ದೇವರು. ಆ ಒಂದು ಧೈರ್ಯವನ್ನು ನಾವು ಇಟ್ಟುಕೊಳ್ಬೇಕು. ಅದರ ಜೊತೆಗೆ ತಂದೆ ತಾಯಿಯನ್ನು ಗೌರವಿಸಿಕೊಂಡು ಒಳ್ಳೆಯ ಸಂಸ್ಕಾರದಿಂದ ಸಂಸ್ಕಾರವಂತರಾಗಿ
ಒಳ್ಳೆ ಸಂಸ್ಕಾರವಂತರಾಗುವುದಂದ್ರೆ ಈಗ ನೀವು ನಾನು ಹೇಳಿದ್ನಲ್ಲ, ಭಾರಿ ಖುಷಿ ಆಯ್ತು ನನಗೆ. ಬರ್ತಾ ಅತಿಥಿಗಳನ್ನು ಗೌರವಿಸುವುದಿರ್ಬೋದು, ಅಕ್ಕಪಕ್ಕದವರು ಚೆನ್ನಾಗಿ ಮಾತಾಡಿಸೋದಿರ್ಬೋದು, ಅನಗತ್ಯ ವಿಷಯಗಳಿಗೆ ತಲೆ ಹಾಕದಿರುವುದು, ಒಣ ಹರಟೆ ಮಾಡೋದು, ಅವನ ಹಿಂಗಂದ್ರೆ ಅವಳು ಹಾಂಗೆ ಮಾಡಿದ್ಲಂದ್ರು ಅಂತ ಕೆಟ್ಟದನ್ನು ಹೇಳ್ತಾ ಮಾಡೋದಲ್ಲ. ಏನಾದರೂ ಒಳ್ಳೇದಿದ್ರೆ ಅದನ್ನು ನಾವು ಗಮನ ಕೊಟ್ಕೊಂಡು ಅದನ್ನು ನಾವು ಮೆಚ್ಚು ಮಾಡಿಕೊಂಡು ನಮ್ಮ ಕೆಲಸ ಎಂತ ಓದುವಂಥದ್ದು. ಹೌದಾ? ಶಾಲೆಯಲ್ಲಿ ಕೊಟ್ಟದ್ದನ್ನು ಕಲಿಯುವುದು, ಅದರ ಜೊತೆಗೆ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳುವಂಥದ್ದು, ಅದನ್ನು ನಿಷ್ಠೆಯಿಂದ ಮಾಡುವುದು. ಇಷ್ಟು ಮಾಡಿ ತಂದೆ ತಾಯಿ ಗೌರವ ಕೊಟ್ಕೊಂಡು ನೀವು ಇದ್ದೀರಿ ಅಂತಿದ್ರೆ ಒಳ್ಳೆ ಜೀವನ ನಿಮ್ಮದಾಗ್ತದೆ. ಅದನ್ನು ಆಗಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ತಂದೆ ತಾಯಿ ಕೂಡ ಅಷ್ಟೇ ಮಕ್ಕಳಿಗೆ ಮಾದರಿಯಾಗಿರಬೇಕು. ಯಾವ ಮನೆಯಲ್ಲಿ ತಂದೆ ತಾಯಿ ಒಂದು ಧಾರ್ಮಿಕ ನಂಬಿಕೆ ಉಳ್ಳವರಾಗಿ ಶುದ್ಧ ಭಕ್ತಿಯಿಂದ ನೀವಿರ್ತೀರೋ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾರೆ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾರೆ. ಈಗ ನಿಮ್ಮ ಕುಣಿತ ಭಜನಾ ತಂಡಗಳೆಲ್ಲ ಉಂಟು, ಭಜನಾ ತಂಡಗಳುಂಟು. ಕುಣಿತದ ಹೆಜ್ಜೆಗಳನ್ನು ಹೇಗೆ ಹಾಕ್ತಾರೆ ಮಕ್ಕಳು? ನೀವು ಹಾಕುವುದನ್ನು ನೋಡಿ ಹಾಕ್ತಾರೆ. ಓ, ನೀವು ಇದು ಹೀಗೆ ಹೆಜ್ಜೆ ಹಾಕುದಾ? ಓ, ಹೀಗೆ ಮುಂದೆ ಹೋಗಿ ಹಿಂದೆ ಬರ್ಬೋದು. ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಯಾರು ನೀವು ಹಿರಿಯರಿದ್ದೀರಿ, ನೀವು ನಿಮ್ಮ ಮಕ್ಕಳಿಗೆ ಆದರ್ಶರಾಗಿರಬೇಕು. ಯಾರೋ ಒಂದು ಫಿಲ್ಮ್ ಆಕ್ಟರ್, ಯಾರೋ ಒಬ್ಬ ಕ್ರಿಕೆಟಿಗ ನಿಮ್ಮ ಆದರ್ಶ ಆಗುವುದಲ್ಲ, ನಿಮ್ಮ ತಂದೆ ತಾಯಿ ನಿಮ್ಮ ರಿಯಲ್ ಹೀರೋಗಳಾಗಬೇಕು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಶೃಂಗೇರಿಯ ಗುರುಗಳು ಹೇಳಿದ ಒಂದು ಆದೇಶದ ಮೇರೆಗೆ ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ನಾವು ಶಂಕರ ಜಯಂತಿಯನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಸಾಧ್ಯವಾದಷ್ಟು ಕಡೆ, ಸಾಧಾರಣ 500 ಕಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವನು ಪ್ರಯತ್ನ ಸಾಗಿದೆ. ಕಳೆದ ಸಲ ಕೂಡ ನೀವು ಇಲ್ಲಿ ಶಂಕರ ಜಯಂತಿಯನ್ನು ಮಾಡಿದ್ದೀರಿ, ಆದರೆ ನನಗೆ ಬರಲಿಕ್ಕೆ ಅನಾನುಕೂಲ ಆಗಿತ್ತು. ಇವತ್ತು ಕೂಡ ಅಷ್ಟೇ 9 ಕಡೆಗಳಲ್ಲಿ ಕಾರ್ಯಕ್ರಮ ಇತ್ತು. ಅದನ್ನೆಲ್ಲ ಮುಗಿಸಿಕೊಂಡು ಇನ್ನೂ ಒಂದು ಕಡೆ ಕಾರ್ಯಕ್ರಮ ಮಾಡಲಿಕ್ಕಿದೆ. ನನಗೆ ಒಂದು ಸಮಯವನ್ನು ಯಾವುದೋ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ನನಗೆ ಸಾರಥಿಯಾಗಿ ನನ್ನ ಗಂಡ ಸಹಾಯ ಮಾಡ್ತಾ ಇದ್ದಾರೆ, ಅದರಿಂದ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಮಾಡಲಿಕ್ಕೆ ಭಗವಂತನೇ ನಮಗೆ ಪ್ರೇರಣೆ ಕೊಡುವುದು. ಎಲ್ಲೆಲ್ಲ ಶಂಕರ ಜಯಂತಿ ಮಾಡ್ತಾರೆ ಅದರ ಒಂದು ಕೇಂದ್ರದ ಹೆಸರು ಮತ್ತೆ ಅಲ್ಲಿ ಅಧ್ಯಕ್ಷರು, ಫೋನ್ ನಂಬರ್, ಇದೆಲ್ಲವನ್ನು ಕೂಡ ನಾವು ಪುಸ್ತಕ ರೂಪದಲ್ಲಿ ಬರೆದು ಶೃಂಗೇರಿಯ ಗುರುಗಳಿಗೆ ಕೊಡ್ತೇವೆ. ಅಲ್ಲಿ ಅದು ಎಂಟ್ರಿ ಆಗ್ತದೆ. ಅವರು ಪ್ರತಿಯೊಂದನ್ನು ನೋಡ್ತಾರೆ, ಪ್ರತಿ ಪುಟವನ್ನು ನೋಡ್ತಾರೆ. ನಮ್ಮ ಈಗಿನ ಗುರುಗಳು, ಶೃಂಗೇರಿಯ ಗುರುಗಳು, ನೀವು ಅಲ್ಲಿ ಹೋದಾಗ, ಭೇಟಿ ಕೊಟ್ಟಾಗ ಬೇಗ ಅಲ್ಲಿ ಹೇಳ್ಬೋದು, ನಾವು ಹೀಗೆ ಶಂಕರ ಜಯಂತಿ ಮಾಡಿದ್ದೇವೆ ಮೇಡಮ್, ಹೀಗೆ ಬಂದಿದ್ರು, ನಮಗೆ ಶಂಕರಾಚಾರ್ಯರ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳಿ ಅವರು ವಿಶೇಷವಾಗಿ ನಿಮಗೆ ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಅದರಿಂದ ನಾವು ಹೇಳಿದಂಥ ಮಾತು ಇವತ್ತು ಇಲ್ಲಿ ಕೇಳಿ ನಾಳೆ ಮತ್ತೆ ಪುನಃ ವಾಪಸ್ ಇದ್ದ ಹಾಗೆ ಆಗುವಂಥದ್ದಲ್ಲ. ಅದು ನೆನಪಿಗೆ ನಿಮ್ಮ ಜೀವನದ ಕೊನೆಯವರೆಗೂ ಕೂಡ ನೀವು ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನನ್ನ ಮಗಳು ಕೂಡ ಬಂದಿದ್ದಾಳೆ, ನೀವು ಬಹುಶಃ ನೋಡಿರ್ಬೋದು, ಅವಳ ಬಗ್ಗೆ ಕೇಳಿರ್ಬೋದು. ಮೊದಲ ಕೊರೋನಾ ಸಮಯದಲ್ಲಿ ಇಲ್ಲಿ ಮಕ್ಕಳೇ ಜಾಸ್ತಿ ಇರುವುದರಿಂದ ನಾನು ಅದನ್ನು ಗಮನಕ್ಕೆ ಕೊಡಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಿದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಯಾವ ಮಕ್ಕಳು 18 ವರ್ಷದೊಳಗಿನ ಮಕ್ಕಳು ಸಮಾಜಕ್ಕೆ ಉಪಯೋಗ ಆಗುವಂಥ ಏನೇ ಒಂದು ವಿಶೇಷ ಕೆಲಸವನ್ನು ಮಾಡಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರನ್ನು ಗುರುತಿಸ್ತದೆ. ನೆನಪಿಟ್ಟುಕೊಳ್ಳಿ. ಈಗ ನಿಮಗೆ ಹೆಚ್ಚಿನವರಿಗೆ 18 ವರ್ಷ ಒಳಗಿನವರು ಇರುವಂಥದ್ದು. ನೀವು ಏನು ವಿಶೇಷ ಕೆಲಸ ಅಂತ ಹೇಳಿದರೆ, ಒಂದು ಕಡೆ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಕಾರು ಕೆರೆಗೆ ಬೀಳ್ತದೆ. ಅದರ ಒಳಗಿದ್ದಂಥ ಒಂದು ಹುಡುಗಿ, ಅವಳನ್ನು ಸಾರ್ವಜನಿಕರು ಹೊರಗೆ ತರ್ತಾರೆ. ಡ್ರೈವರ್ ಸೀಟಲ್ಲಿ ತೀರ್ಕೊಂಡಿರ್ತಾರೆ. ಅವರ ಹೆಣ ಒಂದು ಕಡೆ ಮಲಗಿಸ್ತಾರೆ. ಅಲ್ಲೇ ಈಚೆಗೆ ಆ ಹುಡುಗಿಯನ್ನು ತಂದು ಮಲಗಿಸಿದಾಗ ಒಬ್ಬರು ಹೇಳ್ತಾರೆ, ಇದಕ್ಕೆ CPR ಮಾಡಿದರೆ ಬದುಕಬಹುದೇನೋ. CPR ಅಂದರೆ ಗೊತ್ತಾರೆ ನಿಮಗೆ? ಇವತ್ತು ಮೊಬೈಲ್ ಉಂಟಿದ್ರೆ ಮೊಬೈಲಲ್ಲಿ ಹುಡುಗಿ CPR ಅಂದರೆ ಎಂತ ಅಂತ CPR ಹಾಕಿ, ಫುಲ್ ಫಾರ್ಮ್ ಅಂತ ಹಾಕಿ, ಅದು ಹಾರ್ಟ್ ಅಟ್ಯಾಕ್ ಎಲ್ಲ ಆದಾಗ ಹಾರ್ಟ್ ಓದುತ್ತಾರಲ್ಲ, ಅದೊಂದು ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಮಾಡುವಂಥದ್ದು. ಅದನ್ನು ಮಾಡಿ ಆ ಹುಡುಗಿ ಬದುಕುವ ಹಾಗೆ ಮಾಡ್ತಾಳೆ. ಅವಳನ್ನು ಇಲಾಖೆ ಗುರುತಿಸ್ತದೆ, ಪೊಲೀಸ್ ಇಲಾಖೆ ಅವರೆಲ್ಲ ಗುರುತಿಸಿ ಊರಿನವರೆಲ್ಲ ಸನ್ಮಾನ ಮಾಡಿ ಇಲಾಖೆ ಅವಳನ್ನು ಗುರುತಿಸಿ ಕೆಳದಿ ಚೆನ್ನಮ್ಮ ರಾಜ್ಯ ಶೌರ್ಯ ಪ್ರಶಸ್ತಿ ಕೊಟ್ಟು ಗೌರವಿಸ್ತದೆ. ಆ ಒಂದು ಹುಡುಗಿ ಬದುಕಿ ಬಂದು ಕೆಳದಿ ಚೆನ್ನಮ್ಮ ರಾಜ್ಯ ಶೌರ್ಯ ಪ್ರಶಸ್ತಿ ಕೊಡ್ತಾರೆ. ಆ ಒಂದು ಕೆಲಸ ಮಾಡಿ ಆ ಪ್ರಶಸ್ತಿ ಪಡೆದವಳು ನಮನಂಬಿಕೆ, ನನ್ನ ಮಗಳು. ಆ ಪ್ರಶಸ್ತಿ ಏನು ನನಗೆ ನಿಜ ಗೊತ್ತಿಲ್ಲ, ಅದೆಲ್ಲ ಹಾಗೆಲ್ಲ ಉಂಟು ಅಂತಲೇ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಆಕ್ಸಿಡೆಂಟ್ ಆದದ್ದು. ಇವಳು ನಮ್ಮ ಮನೆಯವ್ರು ಹೇಳಿದ್ರು ಇದು CPR ಮಾಡಿದ್ರೆ ಬದುಕ್ತದೆ ಏನೋ ಅಂತ. ಇವಳು ಹೋದದ್ದು CPR ಮಾಡಿದ್ದೆ. ನಾನಲ್ಲಿ ಆಂಬ್ಯುಲೆನ್ಸ್ಗೆ, ಪೊಲೀಸಿಗೆಲ್ಲ ಫೋನ್ ಮಾಡ್ತಾ ಇದ್ದೇನೆ. ಒಂದ್ಸತಿ ನೋಡ್ತೇನೆ ಅವಳು CPR ಮಾಡ್ತಾ ಇದ್ದಾಳೆ. ಒಂದ್ಸತಿ ಹೆದರಿಕೆ ಆಯ್ತು, ಹೇಳಿವ್ರೆ ಈ ಕೆಲಸ ಮಾಡ್ತಾ ಇದ್ದಾಳೆ ನಾನು CPR ಅಂತ ಹೇಳಿದ್ರೆ. ಅದು ಫಸ್ಟ್ ಲಾಕ್ಡೌನ್ ಕೊರೋನಾ ಸಮಯದಲ್ಲಿ. ಅದರಲ್ಲಿ ಸೂರ್ಯಗ್ರಹಣದ ದಿನ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ ಮೇಲೆ ಅದರಲ್ಲಿ ಪಲ್ಸ್ ಬಂತು. ಉಸಿರಾಡಲಿಕ್ಕೆ ಶುರು ಮಾಡಿದ್ಲು ಆ ಹುಡುಗಿ, ಬರೋಬರ ಸೌಂಡ್ ಮಾಡಲಿಕ್ಕೆ ಶುರು ಮಾಡಿದ್ಲು. ಬದುಕಿದ್ದು ಆಸ್ಪತ್ರೆ ತಗೊಂಡೋದ್ಮೇಲೆ ಮಾರನೇ ದಿನ ಡಿಸ್ಚಾರ್ಜ್ ಆದ್ದು, ಬದುಕಿ ಬಂದು
ಗೊತ್ತಾದ ಪೊಲೀಸ್ ಇಲಾಖೆ ಕೂಡ ಅವಳಿಗೆ ಅಭಿನಂದನಾ ಪತ್ರ ಕೊಟ್ಟಿದ್ದಾರೆ. SP ಅವರು ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು, ಅವರು ಆ ರೀತಿ ಅಭಿನಂದನೆ ಮಾಡಿದ್ರು. ಆಮೇಲೆ ಇಲಾಖೆಯವರು ಬಂದು ಮೀಡಿಯಾದಲ್ಲೆಲ್ಲ ಬಂದಿತ್ತು, ಎಲ್ಲ TV ಚಾನೆಲ್ಗಳಲ್ಲಿ ಅದೇ ಸುದ್ದಿ ಆ ಸಮಯದಲ್ಲಿ. ಅವರಿಗಂತೂ ಹಿಡಿಯುವಷ್ಟು ಎಂತ ಇಡೀ ದಿನ ಅದನ್ನೇ ಹಾಕ್ತಾರಲ್ಲ ಇದನ್ನು ಅಂತ ಹೇಳುವಷ್ಟು. ಅಂದರೆ ಏನೂ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ದು. ಹೋದಲ್ಲಿ ಹುಷಾರಿಲ್ಲ ಅವಳಿಗೆ, CPR ಮಾಡಿದ್ದು. ನಮ್ಮಲ್ಲಿ ಹಾಗೆ ಆಕ್ಸಿಡೆಂಟ್ ಆದಾಗೆಲ್ಲ ನಾವು ಮುಂದೆ ನೋಡೋದಿಲ್ಲ, ಸೀದಾ ನಮ್ಮನ್ನು ಆಸ್ಪತ್ರೆಗೆ ಹಾಕ್ತೇವೆ. ಯಾರೇ ಎಷ್ಟೇ ಹೊತ್ತಿಗೆ ಆಕ್ಸಿಡೆಂಟ್ ಆಗಲಿ ನಮ್ಗೆ ಅದು ಗೊತ್ತಾಯ್ತು ಅಂತಿದ್ರೆ ನಾವು ತಗೊಂಡೋಗಿ. ಮೊನ್ನೆ ಕೂಡ ಒಬ್ರು ಶಂಕರ್ ನಾರಾಯಣ ಅವರು ಒಬ್ರು ಜಿಂಕೆ ಹಾರಿತು ಅವ್ರ ಮೇಲೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ. ನಾವು ವಾಕಿಂಗ್ ವಾಪಸ್ ಬರ್ಬೇಕಿದ್ರೆ ಜಿಂಕೆ ಹಾರಿತು ಅಂತೇಳಿ ಆಯ್ತು. ಕೊನೆಗೆ ಎಲ್ಲರೂ ರಾಷ್ಟ್ರಪತಿ ನೋಡ್ತಾ ಇದ್ದಾರೆ, ಮೊಬೈಲ್ ಶೂಟ್ ಮಾಡ್ತಿದ್ರೆ ಅಷ್ಟೇ, ಬಿಟ್ರೆ ಅವರಿಗೇನು ವ್ಯವಸ್ಥೆ ಇಲ್ಲ. ಪಾಪ ಆ ಜನ ಎದ್ದು ನಿಂತಿತ್ತು, ಅಲ್ಲೇ ಕುಸ್ಕೊಂಡಿತ್ತು. ನಾನು ಕೂಡಲೇ ಇವರ ಗಾಡಿ ತರಲಿಕ್ಕೆ ಹೇಳಿ ನಮ್ಮ ಗಾಡಿಗೆ ಹಾಕೊಂಡು ಸೀದಾ ಮಹೇಶ್ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಮಾರನೇ ದಿನ ಅವರನ್ನು ಡಿಸ್ಚಾರ್ಜ್ ಮಾಡಿದ್ರು. ಮಾರನೇ ದಿನ ಬರ್ತಾರೆ, ಮನೆಗೆ ಬಂದು ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ನಾನು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ, ನಮ್ಮ ಕೆಲಸ ನನಗೆ ಗೊತ್ತಾದ ಕೂಡಲೇ ನಾವಂತ ಕೆಲಸ ಮಾಡ್ತೇವೆ ಅಂತ. ಅದನ್ನು ನಿಮಗೆ ಯಾಕೆ ಈಗ ಹೇಳಬೇಕು ಕೇಳಿದ್ರೆ, ನಮ್ಮಿಂದಾಗುವ ಸಹಾಯ ನಾವು ಇನ್ನೊಬ್ಬರಿಗೆ ಮಾಡಬೇಕು. ಈಗ ಆ ವಿಷಯವನ್ನು ಕೆಳದಿ ರಾಜ್ಯ ಶೌರ್ಯ ಪ್ರಶಸ್ತಿ ಬಂತು ಅಂತ ನನ್ನ ಬೆನ್ನನ್ನೇ ನಾನು ತಟ್ಕೊಳ್ತೇನೆ. ಅದವರು ಬಂದು ಅವರ ಮಗಳದ್ದನ್ನೇ ಹೇಳಿ ಗೊತ್ತನ ಅಂತ ನೀವು ಎಣಿಸ್ಬೋದು. ಅದನ್ನು ಇಲ್ಲಿ ಯಾಕೆ ಹೇಳಬೇಕು ಕೇಳಿದ್ರೆ, ನೀವೀಗ ಸಣ್ಣ ಮಕ್ಕಳು, ನೀವೇನಾದರೂ ಅಂದರೆ ಬರೀ ನೀರಿಗೆ ಬಿದ್ದವರು ರಕ್ಷಿಸಬೇಕು ಅಂತಲ್ಲ, ಏನೇ ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡ್ತೀರಿ ಅಂತಿದ್ರೆ ಅದನ್ನು ಇಲಾಖೆ ಗಮನಿಸ್ತದೆ. ಇಲಾಖೆಯ ಗಮನಕ್ಕೆ ತಂದ್ರೆ ಇಲಾಖೆ ಗಮನಿಸ್ತದೆ. ಆಮೇಲೆ ಅದಕ್ಕೆ 2nd PUC ವರೆಗೆ ಕಲಿಯುವ ಫ್ರೀ ಕಲಿಸುವುದು, ಕಲಿಕೆಯ ವೆಚ್ಚ ಎಲ್ಲ ಸರ್ಕಾರ ಕೊಡ್ತದೆ. ಆಮೇಲೆ ಪ್ರಶಸ್ತಿ ಪತ್ರ, ಆಮೇಲೆ ಅಮೌಂಟ್, ಇಷ್ಟನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಕೊಡ್ತಾರೆ ಕೂಡ. ಅದು ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತೇನೆ. ಪ್ರತಿ ವರ್ಷ ಇಲಾಖೆಯವರು ನನಗೆ ಹೇಳ್ತಾರೆ, ನಿಮ್ಮಲ್ಲಿ ಯಾರಾದ್ರೂ ಅಂತ ವಿಶೇಷ ಸಾಧನೆ ಮಾಡಿದವರಿದ್ರೆ ಹೇಳಿ ಅಂತ. ಅಂಥದ್ದೇ ನಾನು ವಿಶೇಷ ಸಾಧನೆ ಮಾಡಿದವರಿದ್ದರೆ ನನ್ನ ಗಮನಕ್ಕೆ ತನ್ನಿ, ನಾನು ಇಲಾಖೆ ಗಮನಕ್ಕೆ ತರ್ತೇನೆ. ನನಗೂ ಗೊತ್ತಿಲ್ಲ, ನನ್ನ ಮಗಳಿಗೆ ಅದು ಸಿಗುವ ತನಕ ನನಗೂ ಗೊತ್ತೇ ಇಲ್ಲ. ಆ ಇಲಾಖೆ ಅಧಿಕಾರಿಗಳು ಹೇಳಿದ ಮೇಲೆ ಗೊತ್ತಾದ್ದು ನಮಗೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸಂಸ್ಕಾರವಂತರಾಗಿ ಬೆಳೀಲಿ ಅಂತ ಹೇಳ್ತಾ, ನಿಮ್ಮ ಈ ಒಂದು ಭಜನೆಯ ಒಂದು ಪಯಣ ಉಜ್ವಲವಾಗಲಿ. ಭಜನೆ ಅಂತ ಹೇಳೋದಿದ್ದರಿಂದ ಮಕ್ಕಳ ಬಾಯಲ್ಲಿ 4 ನಾಮಸ್ಮರಣೆ ಬರುವ ಹಾಗಾಗಿದೆ. ಆದ್ದರಿಂದ ಇದು ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ನಿಮಗೆ ದೇವರು, ಗುರುಗಳು ಆಯುಷ್ಯ, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೇನೆ. ಒಂದು ಮಾತು, ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕ್ತಿ. ಯಾವಾಗ ನೀವು ಸಂಪೂರ್ಣ ಶರಣಾಗತಿಯಲ್ಲಿ ದೇವರಿಗೆ ಒಪ್ಪಿಸಿಕೊಳ್ತೀರೋ, ದೇವರೇ ನೀನೇ ಕಾಪಾಡು, ನಿನ್ನದೇ ಎಲ್ಲ, ನೀನೇ ನನ್ನನ್ನು ನಡೆಸೋದು, ನನಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ನೀವು ಯಾವಾಗ ದೇವರನ್ನು ಬೇಡ್ತಿರೋ, ಖಂಡಿತ ದೇವರು ನಿಮ್ಮ ಕೈ ಬಿಡುವುದಿಲ್ಲ, ನಿಮಗೆ ಸರಿಯಾದ ದಾರಿ ತೋರಿಸ್ತಾನೆ. ದೇವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲ ಹಿರಿಯರನ್ನು ದೇವರು ಒಳ್ಳೆಯ ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರನ್ನು ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಾಸ್ತಿ ಮಾತಾಡಿದರೆ ಟೈಮ್ ಜಾಸ್ತಿ ಆಯಿತು. ಧನ್ಯವಾದಗಳು. ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಮಾತ್ರ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನಮಃ ಶಂಕರಾಯ ಅಂತ ಹೇಳಬೇಕು. ಹೇಗೆ? ನಮಃ ಶಂಕರಾಯ 21 ಸಲ ಹೇಳಬೇಕು. ಎಷ್ಟಾಗ್ತದೆ? ಎಷ್ಟೊತ್ತು ಬೇಕು? ನಮಃ ಶಂಕರಾಯ ಹೇಳಿ. ನಮಃ ಶಂಕರಾಯ, ನಮಃ ಶಂಕರಾಯ. ರಾತ್ರಿ ಮಲಗುವ ಮೊದಲು ಮತ್ತೆ 3 ಸತಿ ಹೇಳಿ, ಆಯ್ತಾ? ಮಲಗುವ ಮೊದಲು ಮತ್ತೆ 3 ಸತಿ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಮಲಗಬೇಕು. ಅರ್ಥ ಆಯ್ತಾ? ಮತ್ತೆ ಮೊಬೈಲ್ ಓಪನ್ ಮಾಡ್ಲಿಕ್ಕಿಲ್ಲ, ಆದಷ್ಟು ಮೊಬೈಲ್ ಕಡಿಮೆ ಮಾಡಬೇಕು. ಅರ್ಥ ಆಯ್ತಾ? ನಮ್ಮ ಎಲ್ಲ ಸಂಸ್ಕೃತಿ ಹಾಳಾಗುವುದು ಮೊಬೈಲಿಂದ. ಆಯ್ತಾ? ಹಾಗೆ ಬಾಲಕೃಷ್ಣ ಶೆಟ್ಟಿ ಕನ್ನಡ ನೀವು ಸಹ ಒಂದೆರಡು ಮಾತನಾಡಿ ಕೇಳಿಕೊಳ್ಳಿ. ವೇದಿಕೆಯಿಂದ ಸವಿತಕ, ನಾನು ಚಿಕ್ಕವನು, ಅದು ಸವಿತಕ ಅಂತ ಸವಿತಕ್ಕೆ ಹಾಗೂ ರತ್ನಗಲರು ಹಾಗೂ ನಾಗರವರು ಅವರೆಲ್ಲ ಮಕ್ಕಳು ತುಂಬ ಸಂತೋಷ ಆಯಿತು. ನಾನು ಕಳೆದ ವರ್ಷ ಸೆಂಟರ್ ಕಾರ್ಯಕ್ರಮವನ್ನು ಕರೆದಿದ್ದಾರೆ. ಇಷ್ಟೊಂದು ವರ್ಷ ಇದ್ದೀವಿ. ಅವರು ಇನ್ನೊಂದು ಒಳ್ಳೆ ಮಕ್ಕಳು, ನಮ್ಮ ಶಿಷ್ಯ, 15ನೇ ಶಿಷ್ಯ. ಚಿಕ್ಕದಿರುವಾಗ ನಾನು ಬೆಂಗಳೂರು ಬರ್ತಿದ್ದೆ. ನನ್ನ ಶಿಷ್ಯ ಒಳ್ಳೆ ಮಾತಾಡಿದ್ದಾರೆ, ರಘು ಮಕ್ಕಳು. ಇಲ್ಲಿ ಶಂಕರಾಚಾರ್ಯ ಇಷ್ಟೊಂದು ಚಿಕ್ಕ ಹಳ್ಳಿ, ಇಲ್ಲಿ ಬೆಂಗಳೂರು ಹಳ್ಳಿಯಲ್ಲಿ ಇವರು ನಾಗರಾಜ ಇವರೆಲ್ಲ ಒಟ್ಟಾಗಿ ಈ ಮಕ್ಕಳನ್ನು ಸೇರಿಸಿಕೊಂಡು ಶಂಕರಾಚಾರ್ಯ ಕಾರ್ಯಕ್ರಮ ಮಾಡಿದ್ರೆ
ನನಗೆ ತುಂಬ ಹೆಮ್ಮೆ ಅನಿಸ್ತಾರೆ. ಮತ್ತು ಇಲ್ಲಿಯ ಜನರು, ಇಲ್ಲಿಯ ಹುಡುಗರು, ಇವರೆಲ್ಲರೂ ಒಂದು ಹಿರಿಯರಿಗೆ, ನೀವು ಅವಾಗ ಹೇಳಿದ್ರಿ, ಹಿರಿಯರಿಗೆ ಯಾರು ಗೌರವ ಕೊಡ್ತಾರೆ ಅವರಿಗೆ ಮುಂದಿನ ಭವಿಷ್ಯ ಇದೆ. ಎಲ್ಲಿ ಹೋದರೂ ಅವರೊಂದು ಜನರು ಅವರು ಕರೆದು ಒಳ್ಳೆ ಮಾತಾಡ್ತಾರೆ. ಅವರಿಗೆ ತನ್ನಷ್ಟಕ್ಕೆ ದೇವರಿಂದ ಅವ್ರು ಸಹಾಯ ಕೊಡ್ತಾರೆ. ನೀವು ನಾನು ಕರೆದು ಮಾತಾಡ್ತಾರೆ, ಒಳ್ಳೆ ಜನ ಅವರಿಗೆ ಬುದ್ಧಿ ಕೊಡ್ತಾರೆ. ಈ ಮಕ್ಕಳು ಎಲ್ಲಿ ಹೋದ್ರು ಅವರನ್ನು ಪ್ರತಿ ನಮ್ಮ ಕೇರ್ಕಡೆ ಗ್ರಾಮದ ಹೊರಗಡೆ ಜನರು ಬನ್ನಿ ಮಗ ಅಂತ ಗೌರವ ಕೊಡ್ತಾರೆ. ಇವರು ನಾಗರಾಜ ಅವರಿಗೆ ಅಷ್ಟು ಅವರು ಜನರು ಅಷ್ಟು ಪ್ರೀತಿ ಮಾಡ್ತಾರೆ. ಹಾಗೆ ಅವರ ಸಾಧನೆ ಅದೇ ರೀತಿ ಮಕ್ಕಳು ಸ್ವಲ್ಪ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಭಜನೆ ತಂಡ ಕಟ್ಟಿದ್ರು. ನಾನೊಂದು ಬಲಿಕೆ ಇರುತ್ತೆ, ನೀವು ಒಂಚೂರು ಟ್ರೈನಿಂಗ್ ಕೊಡ್ಬೇಕು. ನಾನು ಹೇಳಿದೆ ನನಗೆ ಅಂತ ಅನುಕೂಲ ಆಗಿದೆ. ಕಡೆ ಮಂಗಳೂರಿನವರು ಬಂದರು, ಟ್ರೈನಿಂಗ್ ಕೊಟ್ಟು ಭಜನೆ ಮಾಡಿ ಕಡೆ ಕನ್ನಡಂನಲ್ಲಿ ಬಂದು ಪ್ರಾರಂಭ ಭಜನೆ ನಾನೇ ಮಾಡಬೇಕು, ನೀವು ಶುರು ಮಾಡಬೇಕು ಕನ್ನಡಂನಲ್ಲಿ. ಅವರಿಗೆ ಪ್ರಾರಂಭ ಭಜನೆ ಅಲ್ಲಿ ಕನ್ನಡಂನಲ್ಲಿ ಭಜನೆ. ಈಗ ಉತ್ತಮ ಭಜನೆ ತಂಡ ನಮ್ಮ ನಾನು ಓಟದಲ್ಲಿ ನಾವು ಭಜನಾ ಪರಿಷತ್ತಿನ ದೊಡ್ಡ ಕಾರ್ಯಕ್ರಮ ಮಾಡಿದೆ. ಎಷ್ಟು ತಂಡ ನಾನು 500 ಮಕ್ಕಳಿಗೆ ತರಬೇತಿ ಕೊಟ್ಟು ತಾಳ ಅವರಿಗೆ ಇದೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಪ್ರವೀಣ್ ಕೋಟ ಮತ್ತು ಅವರಿಗೆ ತಾಳ ಎಲ್ಲ ಕೊಟ್ಟು MS ಇದ್ದಾರೆ, ಅವರಿಗೆ ತರಬೇತಿ ಕೊಟ್ಟು ಇಲ್ಲಿ ಈ ಮಕ್ಕಳು ಸೇರ್ಕೊಂಡು ಬಂದ ಸಹ ಬಂದಿದ್ದಾರೆ. ಇವರು ತರಬೇತಿ ಮಾಡಿದ್ದಾರೆ. ಭಜನೆ ಮೆರವಣಿಗೆ ಇತ್ತು, ಅದು ಬಂದಿದ್ದಾರೆ. ನನಗೆ ಈ ಮಕ್ಕಳ ಬಗ್ಗೆ ತುಂಬ ಗೌರವ. ನಾನು ನಮ್ಮ ಮಿಸ್ಸಸ್ ಮನೆಯಲ್ಲಿ ಕಳೆದ ವರ್ಷ ನಮ್ಮ ಮನೆಗಳು May 26 ಭಜನೆ ನಮ್ಮ ಮನೆಯಲ್ಲಿ ಮನೆಯವರು ನಾಗರಾಜ್ ಹತ್ರ ಹೇಳಿದ ಕೂಡಲೇ ಇವರು ಖುಷಿಯಲ್ಲಿ ಮಕ್ಕಳ ತಂಡವನ್ನು ಕರ್ಕೊಂಡು ನಮ್ಮಲ್ಲಿ ಬನ್ನಿ ಎಲ್ಲರಿಗೂ. ಇವತ್ತು ಮನೆ 28 ಭಜನೆ ಮಾಡಿದೆ, ನಮ್ಮ ಮಹಿಳಾ ಭಜನೆ ಮಾಡಿ ಕರ್ತಿದ್ದೇನೆ. 10 ವರ್ಷ ಮಕ್ಕಳ ಭಜನೆ ತಂಡ ಒಳ್ಳೆಯದಾಗಿದೆ ಅವರು ಎಲ್ಲರೂ ಹೇಳಿದ್ರು. 10 ವರ್ಷ ಭಜನೆ ತಂಡ ಮಕ್ಕಳು ಒಳ್ಳೆಯದಾಗಿದೆ, ಅಲ್ಲಿಗೆ ಬಂದವರು ಎಲ್ಲ ಹೇಳ್ತಿದ್ವಿ ಮನೆ ಹೌದು. ಆದ್ದರಿಂದ ಇಲ್ಲಿ ಶಂಕರ ಜಯಂತಿ ಬಗ್ಗೆ ಸವಿತಕ್ಕರು ವಿವರವಾಗಿ ಹೇಳಿದ್ದಾರೆ. ನಾವು ಶಾಲೆ ಹೋಗಿ ನಮ್ಮ ಶಾಲೆಯಲ್ಲಿ ಪಾಠ ಇತ್ತು. ನಮಗೆ ಪಾಠದಲ್ಲಿ ಶಂಕರಾಚಾರ್ಯರ ಬಗ್ಗೆ ಪಾಠ ಇತ್ತು. ನಾವು ಶಾಲೆ ಹೋಗುವಾಗ ನಮಗೆ ಅದೇ ಅನುಭವ. ಶಂಕರಾಚಾರ್ಯ ಏನು ಮಾಡಿದ್ದಾರೆ. ಶಂಕರಾಚಾರ್ಯರು ಕೋಲೂರಿನಲ್ಲಿ ಕೊಟ್ಟಜಾತಿ ಬೆಟ್ಟದಲ್ಲಿ ಕೆಳಗೆ ಅವ್ರ ಪೀಠ ಉಂಟು. ನಾನು ಊರಿಗೆ ಹೋದಾಗ ಅಲ್ಲಿ ಒಂದು ಊರಿಗೆ ಹೋದ್ರೆ ಅಲ್ಲಿ ಎಲ್ಲ ಹೋದ್ರು. ನನಗೆ ಅಲ್ಲಿ ಕೆಳಗಡೆ ಇಲ್ಲಿಗೆ ಪರ್ವತ ಇರ್ತೀನಿ, ಇಲ್ಲಿಗೆ ಆಗಲಿಲ್ಲ. ಎಲ್ಲ ಹೋಗಿದ್ದಾರೆ ಕೊಟ್ಟಜಾತಿ ಬೆಟ್ಟದಲ್ಲಿ. ಅಲ್ಲಿ ಪೀಠ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಯಾರು ಕೋಲಪ್ಪ ಅವರ ಅಕ್ಕಸನ್ನು ಕೊಂಡ ತ್ರಿಶೂಲ ಉಂಟಲ್ಲ, ಅದನ್ನು ತಲೆ ಕೆಳಗೆ ಮಾಡಿಟ್ಟಿದ್ದಾರೆ. ಇಷ್ಟು ದಪ್ಪ ಉಂಟು, 4 ಎಕರೆ ಉಂಟು. ಆ ತ್ರಿಶೂಲ ತಲೆ ಕೆಳಗೆ ಮಾಡಿಟ್ಟಿದ್ದಾರೆ ಕೊಟ್ಟಚಾರಿ ಬೆಟ್ಟದಲ್ಲಿ. ನಾವು ಈವಾಗಲೂ ಉಂಟು, ನಾವು ನೋಡಿ ಬಂದಿದ್ದೇವೆ. ಆದರೆ ಇಲ್ಲಿಯ ಮಕ್ಕಳ ಸಂಸ್ಕೃತಿ, ಈ ಮಕ್ಕಳ ತಂಡ ಭಜನೆ ಮತ್ತು ಅವರಿಗೆ ಹಿರಿಯರಿಗೆ ಒಂದು ಸಲ್ಲಿಸುವಂಥ ಗೌರವ, ಈ ಮಕ್ಕಳಿಂದ ಹಿಡಿದು ಇಲ್ಲಿಯ ಈ ಹುಡುಗರು ಎಲ್ಲರಿಗೆ ನಾನು ತುಂಬ ಗೌರವ ಕೊಡ್ತೇನೆ. ನನ್ನನ್ನು ಕಳೆದ ವರ್ಷ ಕರೆದಿದ್ದಾರೆ. ಈ ವರ್ಷ ಸಹ ನನ್ನನ್ನು ಇಲ್ಲಿ ಕರೆದು ನೀವು ಬರಬೇಕು, ನಮ್ಮ ಕಾರ್ಯಕ್ರಮ ಭಾಗವಹಿಸಬೇಕಂತ ಆಹ್ವಾನ ಕೊಟ್ಟು ಕರೆದಿದ್ದಾರೆ. ಇವತ್ತು ನಮಗೆ ಮದುವೆ ದಿವಸ ಇವತ್ತು. ಅದು ಈ ಶುಭ ಸಂದರ್ಭದಲ್ಲಿ ನೀವು ಕರೆಸಿ ನನಗೊಂದು ಈ ಕಾರ್ಯಕ್ರಮ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಆದ್ದರಿಂದ ಈ ಆದರ್ಶಗಳನ್ನು ನೀವು ಪಾಲಿಸ್ತಾ ಬರಬೇಕು. ಶಂಕರ ಆದರ್ಶಗಳನ್ನು ಶಂಕರಾಚಾರ್ಯ ಶೃಂಗೇರಿಯಲ್ಲಿ ಏನು ಮಾಡಿದ್ದಾರೆ ಅದೆಲ್ಲವನ್ನು ಮತ್ತು ಬರೋ ಶುಕ್ರವಾರ ಕನ್ನಡ ದಿವಸದಲ್ಲಿ ಮಾಡುವ ನಿಮ್ಮ ಸಹಕಾರ ಬೇಕು. ನಾಗರಾಜ ನೀವೆಲ್ಲ ಸಹಕಾರ ಕೊಡಬೇಕು. ನಾವು ಕನ್ನಡ ದಿವಸದಲ್ಲಿ ಮಾಡುವ ನಿಮ್ಮ ಸಹಕಾರ ಬೇಕು. ಪಾಠ ನಾನು ಮತ್ತು ನಮ್ಮ ತಂದವರು ಮಹಿಳೆಯರಿಗೆ ಹೇಳ್ತೇನೆ. ನಾನು ಸವಿತಕ್ಕೂ ಬರಬೇಕು ಬರುವ ಶುಕ್ರವಾರ. ಆದ್ದರಿಂದ ಇಷ್ಟೊಂದು ಹೇಳ್ತಾ ನನಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ಅಂತ ದೇವರು ಒಳ್ಳೆ ಮಾಡಲಿ ಅಂತ ಹೇಳ್ತಾ ನಾನು ಹೇಳ್ತೀನಿ. ಇವರು ನಮ್ಮವರೇ. Thank you. ಕಾರ್ಯಕ್ರಮವನ್ನು ಸಂಘಟಿಸಿದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಹುರುಪು ನೀಡಿದ್ದೀರಿ. ನಿಮಗೆ ಧನ್ಯವಾದಗಳು. ಹಾಗೆ ರತ್ನಾಕರ ಸರ್, ನೀವು
ಮಾ